ವಿರೋಧಿಸಿ ಬಂದಂತವ್ರು. ಅಂತ ಒಂದು ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದಕ್ಕಿಂತ ಇದು ಒಂಥರ ಹಿಸ್ಟಾರಿಕಲ್ ಆಗಿರುವಂತ ಕೂಡ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಎರಡನೇದು, ಇವತ್ತು ಕಾರ್ಮಿಕರ ದಿನ ಕೂಡ ಜಗತ್ತಿನ ಕಾರ್ಮಿಕರೆಲ್ಲ ಒಂದಾಗಿ ಅನ್ನುವಂತಹ ಒಂದು ಘೋಷಣೆಯನ್ನ ಜಗತ್ತಿನಾದ್ಯಂತ ಕೂಗಿದ ಒಂದು ಕಾರ್ಮಿಕರ ದಿನಾಚರಣೆ ಕೂಡ ಇವತ್ತು ಕೋಇನ್ಸಿಡೆಂಟ್ ಆಗಿ ಜಾಯಿನ್ ಆಗಿದೆ ಬುದ್ಧ ಪೂರ್ಣಿಮೆ ಜೊತೆಗೆ. ಸೊ ಆ ತರದ ಒಂದು ಮಹತ್ವದ ದಿನ ಏನು ಭೀಮಮಾಲೆ ಕಾರ್ಯಕ್ರಮವನ್ನ ಸಮಾರೋಪ ಮಾಡ್ತಿದ್ದಾರೆ. ಇದರ ಮೊದಲನೇದಾಗಿ ಇದನ್ನ ಆಯೋಜನೆ ಮಾಡಿದಂತ ಎಲ್ಲ ಸಂಘಟಕರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ಶರಣಪ್ಪ ಸರ್ ನಾನು ನೇರವಾಗಿ ಇವತ್ತೇ ಅನ್ಸುತ್ತೆ ನಾನು ಭೇಟಿಯಾಗಿದ್ದು. ಬೇರೆ ಸರ್ನಂತೂ ನಾನು ಬಹಳ ಹಿಂದಿನಿಂದನೂ ಭೇಟಿ ಆಗ್ತಾ ಇದ್ದೀನಿ. ಮತ್ತೆ ನಮ್ಮ ದಾನಪ್ಪ ಸರ್ ಅವ್ರನ್ನ ನಾನು ಇಲ್ಲೇ ಮಸ್ಕಿಯಲ್ಲೇ ಅವ್ರ ಮನೆಗೆ ಬಂದು ಅವರನ್ನ ಒಂದು ಇಂಟರ್ವ್ಯೂ ಮಾಡಿ ನಾನು ದೀರ್ಘವಾದ ಅವ್ರ ಸಂದರ್ಶನವನ್ನ ಪ್ರಕಟ ಮಾಡಿದ್ದೆ. ಸೊ ಹಂಗಾಗಿ ರಾಯಚೂರು ಮತ್ತು ಮಸ್ಕಿ ಜೊತೆಗೆ ನನ್ನ ಸಂಬಂಧ ತುಂಬಾ ದಿನದಿಂದಿದೆ. ಯಾಕಂದ್ರೆ ನಾನು ಈ ಭಾಗದಲ್ಲಿ ಮೊಹರಂ ಸಂಬಂಧವಾಗಿ ನಾನು ತುಂಬಾ ಹಳ್ಳಿಗಳಲ್ಲಿ ಓಡಾಡಿದ್ದೀನಿ. ಪ್ರೊಫೆಸರ್ ಅಹಮದ್ ತರೀಕೆರೆ ಮತ್ತು ನಾನು ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಓಡಾಡಿದ್ದೀನಿ. ಸೊ ಆ ಎಲ್ಲ ನೆನಪುಗಳು ಈಗ ಈ ಕಾರ್ಯಕ್ರಮದಲ್ಲಿ ಮಾತಾಡೋ ಹೊತ್ತಿಗೆ ನನಗೆ ಬರ್ತಾ ಇದೆ. ಮೊದಲನೇದಾಗಿ ಭೀಮಮಾಲೆ ಅದರ ಬಗ್ಗೆ ಶರಣಪ್ಪ ಸರ್ ಅವರು ಅದನ್ನ ಹೇಳಿದ್ರು. ಅಂದ್ರೆ ಅದಕ್ಕೆ ಏನೇನ್ ಪ್ರಶ್ನೆಗಳು ಬಂತು, ಮತ್ತೆ ನಾವು ಆ ಪ್ರಶ್ನೆಗಳನ್ನ ಹೆಂಗೆ ಅದಕ್ಕೆ ಉತ್ತರ ಕೊಟ್ವಿ, ಮತ್ತೆ ಅದು ವರ್ಷದಿಂದ ವರ್ಷಕ್ಕೆ ಜನರನ್ನ ಹೆಂಗೆ ಒಳಗ್ ಮಾಡಿಕೊಳ್ತಿದೆ ಅನ್ನುವಂತ ಒಂದು ಸಂಗತಿಯನ್ನ ನಿಮ್ ಜೊತೆ ಹೇಳಿದ್ರು. ಸೊ ನನಗೆ ಒಂದು ಸಣ್ಣ ಇದು ಅಂತಂದ್ರೆ, ಇವತ್ತು ಕುಮಾರ್ ನಾಯ್ಕ್ ಸರ್ ಅವರು MLA ಅವರೆಲ್ಲ ಬರ್ಬೇಕಿತ್ತು. ಸೊ ಈ ತರದ ಕಾರ್ಯಕ್ರಮಗಳಿಗೆ ಅವ್ರು ಬರ್ಬೇಕಿತ್ತು. ನಾನು ಮೊನ್ನೆ ಒಂದು ಲೇಖನ ಬರೆದಿದ್ದು ಪ್ರಜಾವಾಣಿಯಲ್ಲಿ, ಯಾರಾದ್ರೂ ನೀವು ಓದಿರಬಹುದು. ಪ್ರಜ್ಞಾವಂತರ ಮೌನ ಕಳಪೆ ಶಿಕ್ಷಣ ಅಂತ ನಾನು ಪ್ರಜಾವಾಣಿಯ ಎಡಿಟೋರಿಯಲ್ ಪೇಜ್ ಅಲ್ಲಿ ಬರೆದಿದ್ದೆ. ಸೊ ಅದ್ರಲ್ಲಿ ನಾನು ಹೇಳಿದ್ದಿಷ್ಟೇನೆ, ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಭಾಗದಲ್ಲಿ, ಅಂದ್ರೆ ಏನ್ ಕಲ್ಯಾಣ ಕರ್ನಾಟಕ ಅಂತ ನಾವು ಎಲ್ಲವನ್ನು ಒಳಗೊಂಡು ಹೇಳ್ತಿದೀವಿ, ಇಲ್ಲಿ ಮುಖ್ಯವಾಗಿ ಶಿಕ್ಷಣವನ್ನ ಕರಪ್ಟ್ ಮಾಡಲಾಗಿದೆ ಅಂತ. ಸೊ ಆ ಕಾರಣಕ್ಕೆ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಆಕ್ಚುಲಿ ಇಲ್ಲಿ ಬರಬೇಕಿತ್ತು. ಆಕ್ಚುಲಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚು ಜನಪ್ರತಿನಿಧಿಗಳು ಬರಬೇಕಿತ್ತು. ಅದನ್ನು ಕುಮಾರ್ ನಾಯ್ಕ್ ಸರ್ ಪರಿಚಯ ಬೇಕಾದ್ರೆ ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್ ಬರಬೇಕಾಗಿತ್ತು, ಬಟ್ ಅವ್ರ ಗೈರು ಹಾಜರಿಯನ್ನ ನಾನು ವಿರೋಧಿಸ್ತಾನೆ, ಅಂದ್ರೆ ಅದನ್ನ ನಾನು ಧಿಕ್ಕಾರ ಕೂಗ್ತಾನೆ ನಾನು ನಿಮ್ ಜೊತೆ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ಜನಪ್ರತಿನಿಧಿಗಳು ಇಂಥ ಒಂದು ಕಾರ್ಯಕ್ರಮಗಳಿಗೆ ಬರದೆ ಹೋದ್ರೆ ಇನ್ಯಾವುದಕ್ಕೆ ಬರ್ತಾರೆ? ಸೊ ದಯವಿಟ್ಟು ಅವರನ್ನ ನಾನು ಆ ಗೈರು ಹಾಜರಿಯನ್ನ ವಿರೋಧಿಸ್ತಾನೆ ಒಂದಷ್ಟು ನಿಮ್ ಜೊತೆ ಮಾತಾಡೋದಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಬಾಬಾ ಸಾಹೇಬರು ನೀರಿಗಾಗಿ ಏನು ಮಹಾಡ್ ಸತ್ಯಾಗ್ರಹವನ್ನು ಶುರು ಮಾಡಿದ್ರು, ಆ ಮಹಾಡ್ ಸತ್ಯಾಗ್ರಹದ ಒಂದು 100 ವರ್ಷದ ಆಚರಣೆಯನ್ನ ನಾವು ಮಾಡ್ತಿದ್ದೀವಿ. ಈ ವರ್ಷ ಅದು ಈ 26ರಿಂದ ಇಟ್ಕೊಂಡು 27ರ ತನಕ ಮಹಾಡ್ ಸತ್ಯಾಗ್ರಹದ, ಅಂದ್ರೆ ಮಹಾತ್ಮ ಗಾಂಧಿ ಅವರು ಏನು ಉಪ್ಪಿನ ಸತ್ಯಾಗ್ರಹ, ಉಪ್ಪಿಗಾಗಿ ಏನು ಸತ್ಯಾಗ್ರಹ ಶುರು ಮಾಡಿದ್ರು, ಅದಕ್ಕಿಂತ ಮುಂಚೆ ಬಾಬಾ ಸಾಹೇಬರು ಕುಡಿಯುವ ನೀರಿಗಾಗಿ ಸತ್ಯಾಗ್ರಹವನ್ನ ಮಾಡಿದಂತ ಒಂದು ಸಂದರ್ಭ ಇದು ಕೂಡ. ಸೊ ಈ ಅರ್ಥದಲ್ಲಿ, ಎಲ್ಲಾ ಅರ್ಥದಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾದ ಒಂದು ಪ್ರಾಮುಖ್ಯತೆ ಇದೆ ಅಂತ ನನಗೆ ಅನ್ನಿಸ್ತಿದೆ. ಇನ್ನ ಭೀಮಮಾಲೆಗೆ ಸಂಬಂಧಪಟ್ಟಂಗೆ ನಾನೊಬ್ಬ ಜಾನಪದ ಅಧ್ಯಯನಕಾರ, ಮತ್ತೆ ನಾನು ಈ ಫೋಕ್ ಅಂದ್ರೆ ಜನಪದ ಸಂಸ್ಕೃತಿ ಬಗ್ಗೆ ನಿರಂತರವಾಗಿ ಕಳೆದ 20 ವರ್ಷದಿಂದ ಸ್ಟಡಿ ಮಾಡ್ತಿದ್ದೇನೆ. ಇದಕ್ಕೊಂದು ಸಣ್ಣ ಒಂದು ಬ್ಯಾಕಪ್ ತಗೊಳ್ಳೋಣ. ನಾವು ಕರ್ನಾಟಕದ ಸಂದರ್ಭದಲ್ಲಿ ಈ ಮಾಲೆ ಹಾಕುವ ಪರಂಪರೆ ಸ್ವಲ್ಪ ಹೆಚ್ಚು ಪಾಪ್ಯುಲರ್ ಆಗಿದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲೆಯಿಂದ. ಈ ಮಾಲೆ ಬಂದ ಮೇಲೆ ಇದರ ರಿಫ್ಲೆಕ್ಷನ್ ಅಥವಾ ಇದರ ಒಂದು ರಿಮೇಕ್ ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಆಗಿದೆ. ಸೊ ನನಗೆ ಗೊತ್ತಿರಂಗೆ ದತ್ತಮಾಲೆ ಇದಕ್ಕೆ ತುಂಬಾ ಫೇಮಸ್ ಆಯಿತು. ದತ್ತಮಾಲೆಯನ್ನ ಬಳಸ್ಕೊಂಡಿದ್ದು ಬಲಪಂಥೀಯರು. ಮೌಢ್ಯವನ್ನ ಮತ್ತಷ್ಟು ಜನರಲ್ಲಿ ನೆಲೆಗೊಳಿಸೋದಿಕ್ಕೆ ದತ್ತಮಾಲೆಯನ್ನು ಬಳಸ್ಕೊಂಡ್ರು. ಅದು ದೊಡ್ಡ ಇಶ್ಯೂ ಆಯಿತು. ಅದು ಬಹಳ ದೊಡ್ಡ ಏನು ಬಾಬಾ ಬುಡನ್ಗಿರಿ ಪ್ರಸಂಗ ಅಂತ ಏನ್ ಹೇಳ್ತೀವಿ, ಅದು ಕೋರ್ಟಲ್ಲಿ ನಡೀತಾನೆ ಇದೆ. ಸೊ ಅದು ಮಾಲೆ ಅನ್ನುವ ಈ ಕಾನ್ಸೆಪ್ಟ್ ಅನ್ನು ಮತ್ತೊಂದಷ್ಟು ಬೇರೆ ತರ ಕಮ್ಯುನಲ್ ಆಗಿ ಅದು ಪ್ರಚಾರವನ್ನ ಕೊಡ್ತು. ಆ ನಂತರ ನನಗೆ ಗೊತ್ತಿರಂಗೆ ನಮ್ಮ ಊರಿನಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಕೊಟ್ಟೂರಲ್ಲಿ ಕೊಟ್ರೇಶನ್ ಮಾಲೆ ಅಂತ ಶುರು ಮಾಡಿದ್ರು.
ಅಲ್ಲಿ ಕೊಟ್ರೇಶನ್ ಮಾಲೆ ಶುರು ಮಾಡಿದ್ರು. ಅದು ಕೂಡ ಕೊಟ್ರೇಶನ್ ಬಗೆಗೆನೆ ಒಂದು ಭಕ್ತಿಯ ಅಂದ್ರೆ ಭಕ್ತಿ ಮತ್ತು ಮೌಢ್ಯವನ್ನ ಸೇರಿಸಿ ಮಾಲೆ ಅಂತ ಶುರು ಮಾಡಿದ್ರು. ಸೊ ಅದು ಡಿಸೆಂಬರ್ ಅಲ್ಲಿ ನಡೆಯುತ್ತೆ. ಈ ಕಾರ್ತೀಕದಕ್ಕಿಂತ ಒಂದು ತಿಂಗಳೇನೋ ಮುಂಚೆ ನಡೆಯುತ್ತೆ. ಇಡೀ ಬೇರೆ ಬೇರೆ ಭಾಗದಿಂದ ಮಾಲೆ ಹಾಕ್ತವ್ರು ಕೊಟ್ಟೂರಿನ ಡಿಸೆಂಬರ್ ಅಲ್ಲಿ ಕಾರ್ತಿಕಕ್ಕೆ ಬರ್ತಾರೆ. ಸರ್ ಇನ್ನೊಂದ್ ಕಡೆ ವಿಸ್ತರಣೆ ಆಯ್ತು. ಎಲ್ಲಿ ಅದು ನಾಯಕನಟ್ಟಿ. ನನಗೆ ಈ ಭಾಗದ ಈ ಕಡೆ ಗೊತ್ತಿಲ್ಲ. ನಾಯಕನಟ್ಟಿಯಲ್ಲಿ ನಾಯಕನಟ್ಟಿ ತಿಪ್ಪೇಸ್ವಾಮಿಗೆ ಮಾಲೆ ಹಾಕುವಂತ ಒಂದು ಪ್ರಕ್ರಿಯೆ ಶುರುವಾಯಿತು. ಸೊ ನಮ್ಮ ಕರ್ನಾಟಕದಲ್ಲಿ ಈ ತರದೊಂದು ಮಾಲೆ ಒಂದು ಟ್ರೆಡಿಷನ್ನೇ ಶುರುವಾಗಿದೆ. ಅಂದ್ರೆ ಒಂದು ಕಲ್ಚರ್ನ ಭಾಗವಾಗಿ ಒಂದು ಹೊಸ ಇಡಿಯಂ ಆಗಿ ಶುರುವಾಗಿದೆ. ಬಟ್ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಂಡಿದ್ದು ಹಂಪಿಯಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಮಾಲೆ ಹಾಕುವ ಒಂದು ಕೋಮುವಾದವನ್ನು ಬೆಳೆಸೋ ಸಂದರ್ಭದಲ್ಲಿ. ಸರಿ, ಅಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬೀರಿದೆ ಅಂತಂದ್ರೆ, ನಾನು ಹಂಪಿನಲ್ಲೇ ಹೆಚ್ಚು ಕಡಿಮೆ 20 ವರ್ಷ ಇದ್ದು ಕಮಲಾಪುರದಲ್ಲಿ ನಾನು ಮನೆ ಮಾಡಿದ್ರಿಂದ ಅಲ್ಲಿ ನಾನು ಅದನ್ನ ನೇರವಾಗಿ ನನಗೆ ಗೊತ್ತಿದೆ. ಅಲ್ಲಿ ಹೆಚ್ಚು ಕಡಿಮೆ ಆ ಹನುಮ ಮಾಲೆ ಆಗ್ತಾ ಇದ್ದಂತವ್ರು ಸ್ಟೂಡೆಂಟ್ಸ್ ನ ಅವ್ರು ಬಳಸ್ಕೊಂಡ್ರು. ಅದು ಮಾರ್ಚ್ ಅಂದ್ರೆ ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿ ಹನುಮ ಜಯಂತಿ ಸಂದರ್ಭದಲ್ಲಿ ಹಾಕುವಂತ ಮಾಲಿಗೆ ಅಲ್ಲಿ ಸ್ಟೂಡೆಂಟ್ಸ್ ಅನ್ನು ಬಳಸ್ಕೊಂಡ್ರು. ಆ ಸ್ಟೂಡೆಂಟ್ಸ್ ಯಾರು ಅಂತಂದ್ರೆ ಎಲ್ಲ ಕೆಳಜಾತಿ SC/ST ವಿದ್ಯಾರ್ಥಿಗಳು. ನಾನು ಈ ಬಾಡಿಗೆ ಇದ್ದ ಮನೆ ಓನರ್ ಮಗ ಈ ಹನುಮ ಮಾಲೆ ಹಾಕಿದ ಕಾರಣಕ್ಕೆ ಅವನು ಎಕ್ಸಾಮ್ ಬರಲಿಲ್ಲ. ಯಾಕಂತಂದ್ರೆ ಹನುಮ ಮಾಲೆ ತಿಂಗಳಗಟ್ಲೆ ಹಾಕಿ ಅವರು ಆಬ್ಸೆಂಟ್ ಆದ್ರು. ಸ್ಕೂಲ್ಗಳಲ್ಲಿ ಆಬ್ಸೆಂಟ್ ಆಗಿರೋದ್ರಿಂದ ಅವ್ರಿಗೆ ಅಲ್ಲಿ ಎಕ್ಸಾಮ್ ಹಾಲ್ ಟಿಕೆಟ್ ಕೊಟ್ಟಿಲ್ಲದ್ರಿಂದ ಹೋಯ್ತು. ಅಂದ್ರೆ ಅಲ್ಲಿ ಹನುಮ ಮಾಲೆಯನ್ನು ಯಾಕೆ ಹಾಕ್ತಿದಾರೆ ಅಂತಂದ್ರೆ ಕೆಳಜಾತಿಯ ಮಕ್ಕಳು ಎಜುಕೇಟ್ ಆಗಬಾರ್ದು, ಅವ್ರು ಎಜುಕೇಟೆಡ್ ಡಿಸ್ಕನೆಕ್ಟ್ ಮಾಡಕ್ ಆಗ್ತಿದ್ದಾರೆ. ಅಂದ್ರೆ ನೋಡ್ರಿ ಇದು ತಂತ್ರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು. ನಾನಲ್ಲಿ ನಮ್ಮ ಓನರ್ಗೆ ಹೇಳ್ದೆ, ಅಲ್ಲಪ್ಪ ಇದನ್ನ ಹನುಮ ಮಾಲೆಯನ್ನ ಆರ್ಗನೈಸ್ ಮಾಡ್ರಿ ಯಾರು ಅಂತ. ಅಲ್ಲಿ ಒಬ್ಬ ಶೆಟ್ರ್ ಮನೆಯವ್ರನ್ನ ಹೇಳಿದ್ರು. ನನಗೆ ಗೊತ್ತಿತ್ತ ಶೆಟ್ರ್ ಮನೆ ಮಕ್ಕಳು ಎಲ್ಲಿ ಓದ್ತಾರೆ ಅಂತ. ಅವರೆಲ್ಲ ಬೆಂಗಳೂರಿನ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ. ಅಂದ್ರೆ ನಾನು ಜಾತಿ ಹಿಡ್ಕೊಂಡು ಹೇಳ್ತಿಲ್ಲ, ಸಾಂಕೇತಿಕವಾಗಿ ಹೇಳ್ತಿದ್ದೀನಿ. ಅಂದ್ರೆ ಮೇಲ್ಜಾತಿಯವರು ಅವ್ರ ಮಕ್ಕಳೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ. ಮತ್ತೆ ಅವ್ರ ಮಕ್ಕಳ ಕರೆದು ನೀವು ಹನುಮ ಮಾಲೆ ಹಾಕ್ಸಕ್ ಹೇಳ್ರಪ್ಪ ಅಂತ ನಾನು ಅವ್ರಿಗೆ ಅಲ್ಲಿ ನಾಯಕ ಸಮುದಾಯದ ಸಂಘಟನೆಯವ್ರ ಹತ್ರ ನಾನು ಮಾತಾಡಿದೆ. ಸೊ ಅದ್ರಲ್ಲೊಂದು ಸಣ್ಣ ಸಂಘರ್ಷ ಶುರುವಾಯ್ತು. ನನ್ನ ಮೇಲೆ ಇಲ್ಲೆಲ್ಲ ಜನರನ್ನ ಎತ್ತಿ ಕಟ್ತಾರೆ ಅಂತ ಹೇಳಿ ನನ್ನ ಮೇಲೆ ಒಂದು ಸಣ್ಣ ಇದು ಮಾಡಿದ್ರು. ಸೊ ಇದ್ರ ನಾನು ಯಾಕೆ ಇದನ್ನ ಹೇಳಕ್ ಟ್ರೈ ಮಾಡಿದೆ ಅಂತಂದ್ರೆ, ನಾನು ಭೀಮಾ ಮಾಲೆ ಕನೆಕ್ಟ್ ಮಾಡ್ತೀನಿ. ಸೊ ಅಂದ್ರೆ ಎಲ್ಲೆಲ್ಲಿ ಮಾಲೆಯ ಟ್ರೆಡಿಷನ್ ಬಂತು ಶಬರಿಮಲೆಯಿಂದ, ಅಲ್ಲೆಲ್ಲ ಮೌಢ್ಯವನ್ನ ಇನ್ನೊಂದಷ್ಟು ಬಲಗೊಳಿಸೋದಿಕ್ಕೆ, ಮೌಢ್ಯವನ್ನ ಮತ್ತು ಮೂಢನಂಬಿಕೆಯನ್ನ ಇನ್ನೊಂದಷ್ಟು ಜನರ ಒಳಗೆ ನೆಲೆಗೊಳಿಸೋದಿಕ್ಕೆ, ಮತ್ತೆ ಅದನ್ನ ಇನ್ನೊಂದಷ್ಟು ಅದಕ್ಕೆ ಒಂದು ಫಲ ಕೊಡೋದಿಕ್ಕೆ ಬಳಸ್ಕೊಂಡಿದ್ದಾರೆ. ಸೊ ಅವನ್ನೆಲ್ಲ ನೋಡಿದಾಗ ನಮ್ಗೆ ತಕ್ಷಣಕ್ಕೆ ಅನ್ಸುತ್ತೆ, ಶರಣಪ್ಪ ಅವ್ರು ಹೇಳ್ದಂಗೆ ಭೀಮಾ ಮಾಲೆ ಇಲ್ಲಿ ಏನೋ ಒಂದು ಟ್ರೆಡಿಷನಲ್ ಆಗಿ. ನಾನು ಆರಂಭದಲ್ಲಿ ನಾನು ಕೂಡ ಆ ತರ ಡೌಟ್ ಇತ್ತು. ಅವರೆಲ್ಲ ಡಿಸ್ಕ್ರಿಪ್ಷನ್ ಅದು ಇದು ವಿವರಗಳೆಲ್ಲ ಕಳಿಸಿದಾಗ ನನಗೆ ಇದೊಂಥರ ಬೇರೆ ತರ ಅಂತ ನನಗೆ ಅನ್ಸಕ್ ಶುರು ಆಯ್ತು. ಸೊ ಯಾಕೆ ಇದನ್ನ ನಾವು ಅಂದ್ರೆ ಇಲ್ಲಿ ಇಷ್ಟು ಕಡೆ ಆಗಿರುವಂತ ಎಲ್ಲ ಏನು ಈ ಮಾಲೆದ ಟ್ರೆಡಿಷನ್ ಇದೆಯಲ್ಲ, ಇಲ್ಲಿ ಮೌಢ್ಯದ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ಮಾಡಿರುವಂತದ್ದು. ಸೊ ಈ ಇಡೀ ಕಾನ್ಸೆಪ್ಟ್ಗೆ ವಿರುದ್ಧವಾಗಿ ಅಂದ್ರೆ ಆ ಮೌಢ್ಯವನ್ನು ಪ್ರಜ್ಞೆಯಾಗಿಸುವ ನೆಲೆಯಲ್ಲಿ ಮೌಢ್ಯವನ್ನ ಅಂದ್ರೆ ಒಂದು ಅಂಬೇಡ್ಕರ್ ಅವರ ಒಂದು ವಿಚಾರವನ್ನ ಅರ್ಥಕೊಳ್ಳುವ ಸಂದರ್ಭದಲ್ಲಿ ಅಥವಾ ಅದನ್ನ ನಾವು ಆ ನೆಲೆಯಲ್ಲಿ ಇದನ್ನ ಭೀಮಾ ಮಾಲೆಯನ್ನು ರೂಪಿಸಿರೋದಿದೆಯಲ್ಲ, ಇದು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ತರದ ಚಳುವಳಿ. ಯಾಕೆ ಅಂತಂದ್ರೆ ಸ್ವತಃ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಸಾಂಸ್ಕೃತಿಕ ಆಚರಣೆಗಳನ್ನ ನಂಬಿಕೆಗಳನ್ನ ಬಿಟ್ಟು ನೀವು ಏನನ್ನು ದೊಡ್ಡದನ್ನು ಕಟ್ಟಕ್ ಆಗಲ್ಲ ಅಂತ. ಯಾಕೆ ಅಂತಂದ್ರೆ ಅವರು ಹಿಂದೂ ಧರ್ಮ ಬಿಟ್ಟು ಹೋಗಿ ನಾವ್ ಯಾವ ಧರ್ಮಕ್ಕೆ ಇಲ್ದಂಗೆ ನಾವು ಮನುಷ್ಯ ಧರ್ಮಕ್ಕೆ ಹೋಗ್ಬೋದು ಅಂತ ಹೇಳ್ಬೋದಿತ್ತು, ಆದ್ರೆ ಅದನ್ನ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿದೆ, ಜನರಿಗೆ ಒಂದು ನೀತಿಯನ್ನ ಅಂದ್ರೆ ಬದುಕಿನ ನೀತಿಯನ್ನ ರೂಪಿಸೋದಕ್ಕೆ ಒಂದು ಧರ್ಮ ಬೇಕು. ಸೊ ಅದು ಎಂತ ಧರ್ಮ ಆಗಿರ್ಬೇಕು ಅಂತಂದ್ರೆ ನಮ್ಮ ಪ್ರಜ್ಞೆಯನ್ನ ಎಚ್ಚರಿಸುವ ಒಂದು ಧರ್ಮ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಅವರು ಬೌದ್ಧ ಧರ್ಮಕ್ಕೆ ಬಂದದ್ದು. ಸೊ ಈ ಅರ್ಥದಲ್ಲಿ ನಮ್ಮ ಜನರನ್ನ ಕನೆಕ್ಟ್ ಮಾಡೋದು, ನಮ್ಮ ಜನರನ್ನ ಒಂದುಗೂಡಿಸೋದು, ಮತ್ತೆ ಅದು ಒಂದು ಬಗೆಯ ನಂಬಿಕೆ ಮತ್ತು ಆಚರಣೆ, ಇದು ಪರಂಪರೆ ಭಾಗವಾಗಿ ಬಂದ್ಬಿಟ್ಟಿದೆ.
ಸೊ ಹಂಗಾಗಿ ನಾವು ನಮ್ಮ ಇಡೀ ವೈಚಾರಿಕ ಚಳುವಳಿಗಳು ತುಂಬಾ ಸ್ವಲ್ಪ ಹಿನ್ನಡೆಯಾಗೋದಕ್ಕೂ ಧಾರ್ಮಿಕ ಮತಾಂಧತೆಯನ್ನ ಹೆಚ್ಚಿಸುವ ಚಳುವಳಿಗಳು ಮೂವ್ಮೆಂಟು ಮುನ್ನೆಲೆಗೆ ಬರೋದಕ್ಕೂ ಕಾರಣ ಏನಂತಂದ್ರೆ ಅವರು ಅಂದ್ರೆ ಸೊಸೈಟಿಯಲ್ಲಿ ಹಿಂಗ್ ಹರಿತಾ ಇದೆಯಲ್ಲ ನೀರು, ಹರಿಯ ನೀರಿಗೆ ನೀವ್ ಏನನ್ನ ಹಾಕಿದ್ರೆ ಹರ್ಕೊಂಡು ಹೋಗ್ಬಿಡುತ್ತಲ್ವಾ. ಸೊ ಹಂಗೆ ನೀವು ನಾವು ಬಜರಂಗ್ ದಳ RSS ಅಂತ ಏನ್ ಮಾತಾಡ್ತೀವಿ, ಅವರು ಹರಿಯೋ ನೀರ್ ಜೊತೆಗೆ ಅದನ್ನ ಹಾಕ್ತಾರೆ, ಹಂಗಾಗಿ ಅದು ಹರ್ಕೊಂಡು ಹೋಗುತ್ತೆ. ವೈಚಾರಿಕತೆ ಅನ್ನೋದು ಸ್ವಲ್ಪ ಹರಿಯ ನೀರಿಗೆ ವಿರುದ್ಧವಾಗಿರುತ್ತೆ, ಅಂದ್ರೆ ಮೀನಿನ ತರ ಸ್ವಲ್ಪ ಆಪೋಸಿಟ್ ಈಸುವಂತದ್ದು. ಅದಕ್ಕೆ ಈ ವೇಗ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಯಾವ ಜನರಲ್ಲಿ ಯಾವ ನಂಬಿಕೆಗಳಿದೆ, ಜನರ ಮನದಲ್ಲಿ ಯಾವ್ದಾವ್ದು ನಂಬಿಕೆಗಳು ಬೇರೆ ಬಿಟ್ಟು ಆ ನಂಬಿಕೆಗಳನ್ನು ಬೆಳೆಸೋದಕ್ಕೆ ಅವ್ರು ಅದನ್ನ ಬಳಸ್ಕೊಂತಿದ್ದಾರೆ. ಹಂಗಾಗಿ ಇವತ್ತು ಹನುಮ ಏನು ಬಜರಂಗ ಬಲಿ ಆಗಿದೆ ನೋಡ್ರಿ, ಅದನ್ನ ಬಳಸ್ಕೊಂಡಿರೋದ ಹನುಮನ್ ಯಾಕೆ ತಗೊಂಡ್ರು ಅಂತಂದ್ರೆ ಎಲ್ಲ ಕೆಳಜಾತಿಗಳು ಮತ್ತೆ ಪ್ರತಿ ಹಳ್ಳಿಯಲ್ಲಿ ಕಾಮನ್ ಆಗಿರುವಂತ ಇದು. ನೀವು ಆ ಹನುಮನ ಚರಿತ್ರೆ ತಗೊಂಡ್ರದು ಮಾಧವ ಬ್ರಾಹ್ಮಣ ದೇವರದು. ಅದು 15ನೇ ಶತಮಾನದಲ್ಲಿ ಏನು ನಮ್ಮ ಈ ವೈಷ್ಣವ ಧರ್ಮ ಏನು ವಿಜಯನಗರ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆ ಭಾಗದಲ್ಲಿ ವಿಜಯನಗರಕ್ಕೆ ಒಳಪಟ್ಟಂತ ಹಳ್ಳಿಗಳಲ್ಲಿ ವಿಜಯನಗರದಲ್ಲಿ ಕೆತ್ತಲ್ಪಟ್ಟು ಅಲ್ಲಿಂದ ಹನುಮನ ಮೂರ್ತಿಗಳನ್ನು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸಾಗಾಟ ಮಾಡಿ ಅಲ್ಲಿ ಕಟ್ಟಿದ್ದಾರೆ ದೇವಸ್ಥಾನಗಳನ್ನ. ಅಂದ್ರೆ ನಮಗೆ ಹನುಮಂತನ ದೇವಸ್ಥಾನಗಳು ನಮ್ಮ ಹಳ್ಳಿಗಳಿಗೆ ಬಂದದ್ದು ಹೆಚ್ಚು ಕಡಿಮೆ 15ನೇ ಶತಮಾನದಿಂದ ಈಚೆಗೆ. ಸೊ ಅಲ್ಲಿ ಹನುಮನನ್ನ ಯಾಕೆ ಬಳಸ್ಕೊಂಡ್ರು ಅಂತಂದ್ರೆ ಕೆಳಜಾತಿಗಳನ್ನ ಒಳಗೊಳಿಸೋದಿಕ್ಕೆ. ಈಗ ಉದಾಹರಣೆ ನಮ್ಮ ಮನೆಯಲ್ಲಿ ಜೋಳದ ಕೂಡ್ಲಿಕ್ಕೆ ನಮ್ಮ ಮನೆ ಕೊಟ್ಟೂರು ಅಲ್ಲಿ ನಾವು ಪ್ರತಿ ವರ್ಷ ಹನುಮನ್ ತೇರಲ್ಲಿ ಒಂದು ದಾಸೋಹ ಮಾಡ್ತೀವಿ. ನನಗೆ ಸಣ್ಣನಿದ್ದಾಗ ಏನ್ ಗೊತ್ತಿರ್ಲಿಲ್ಲ, ಮಾಮೂಲಾಗಿ ದಾಸೋಹ ಮಾಡ್ತೀವಿ. ನಾ ಏನ್ ದಾಸೋಹ ಅಂತ ಪ್ಯಾಟರ್ನ್ ನೋಡಿದ್ರೆ ನನ್ನ ಪ್ರಕಾರ ಅದು ಆ ಇಡೀ ರಿಚುವಲ್ ನೋಡಿದ್ರೆ ಅವತ್ತು ನಾವು ಶೈವರಾಗಿದ್ದಂತ ಅಂದ್ರೆ ಬೇಡ ಸಮುದಾಯದವರಾಗಿರುವಂತ ನಾವು ಶೈವರಾಗಿದ್ದಂತವ್ರು ನಾವು ಆ ವೈಷ್ಣವ ಪಂಥಕ್ಕೆ ನಾವು ಕನ್ವರ್ಟ್ ಆಗಿದ್ದೀವಿ. ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಕನ್ವರ್ಟ್ ಮಾಡಿದ್ದಾರೆ. ಆ ಕನ್ವರ್ಷನ್ ಅಂದ್ರೆ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗುವ ಆಚರಣೆಯನ್ನು ನಾವು ರಿಚುವಲ್ ತರ ಮಾಡ್ಕೊಂಡು ಪ್ರತಿ ವರ್ಷ ಹನುಮಂತನ ಜಾತ್ರೆಯಲ್ಲಿ ನಾವು ಮಾಡ್ತೀವಿ. ಸೊ ಅಂದ್ರೆ ನಾನು ಹೇಳ್ತಿರೋದು ವೈಚಾರಿಕತೆಯನ್ನ ನಮ್ಮ ಪರಂಪರೆ ಆಚರಣೆಗಳ ಜೊತೆಗೆ ಬೆರೆಸದೆ ಅದನ್ನ ಮುಂದುವರಿಸಕ್ ಆಗಲ್ಲ ಅಂತ ವೈಯಕ್ತಿಕವಾಗಿ ನಾನು ಸಂಸ್ಕೃತಿ ಅಧ್ಯಯನ ಮಾಡುವಂತ ಜಾನಪದ ಅಧ್ಯಯನಕಾರನಾಗಿ ಹೇಳ್ತಿರೋದು. ಸೊ ಈ ಅರ್ಥದಲ್ಲಿ ನನಗೆ ಭೀಮಮಾಲೆಯ ಬಗ್ಗೆ ನನಗೆ ಪಾಸಿಟಿವ್ ಆದ ಮತ್ತೆ ವಿಶ್ವಾಸ ಮೂಡಿದೆ. ಯಾಕೆ ಅಂತಂದ್ರೆ ಇಂಥ ಸಣ್ಣ ಬದಲಾವಣೆಗಳು ಶುರುವಾಗೋದು ಸಣ್ಣ ಸಣ್ಣ ಇಂದನೆ. ನೀವು ಜಗತ್ತಿನ ಎಲ್ಲ ಕ್ರಾಂತಿಗಳು ತಗೊಳ್ರಿ, 4 ಜನ ಶುರು ಮಾಡಿರೋದೇ ನಿಮ್ಗೆ ಅಮೆರಿಕ ಕ್ರಾಂತಿ ಆಗಿದ್ದು ಒಬ್ಬ ಅನಾಮಧೇಯ ಒಂದು ಲೆಟರ್ ಬರೀತಾನೆ ಅಷ್ಟೇ. ಅನಾಮಧೇಯ ಒಬ್ಬ ಲೆಟರ್ ಬರೀತಾನೆ, ಆತ ಅಲ್ಲಿ ಕ್ರಾಂತಿ ಮಾಡಿದ್ದು ಆ ಮನುಷ್ಯ ಆ ಹೆಸರೇನು ತಕ್ಷಣ ನೆನಪಾಗ್ತಿಲ್ಲ, ನಮ್ಮ ಜ್ಯೋತಿಬಾ ಫುಲೆ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಅಮೆರಿಕದಲ್ಲಿ ಅವನೊಂದು ಅನಾಮಧೇಯವಾದ ಲೆಟರ್ ಬರೀತಾನೆ. ಆ ಲೆಟರ್ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂದ್ರೆ ಅಮೆರಿಕದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿ ಮೊಟ್ಟ ಮೊದಲಿಗೆ ಅಲ್ಲಿ ಬ್ರಿಟಿಷರನ್ನು ಓಡಿಸಿ ಅವ್ರು ಸ್ವತಂತ್ರ ಪಡ್ಕೊಂತಾರೆ. ಅವರು ಸ್ವತಂತ್ರ ಪಡ್ಕೊಂಡ ಇನ್ಫ್ಲುಯೆನ್ಸ್ ಬೇರೆ ಬೇರೆ ದೇಶಗಳಿಗಾಗಿ ಅದು ಹೆಚ್ಚು ಕಡಿಮೆ ನಮ್ಮ ದೇಶಕ್ಕೂ ಬರುತ್ತೆ. ಸೊ ಅಂದ್ರೆ ನನ್ಗೆ ಈ ಬದಲಾವಣೆ ಚಳುವಳಿ ಮೂವ್ಮೆಂಟ್ ಅನ್ನೋದು ಏನ್ ಲಕ್ಷಾಂತರ ಜನರಿಂದ ಒಂದೇ ಸಲ ಶುರುವಾಗಲ್ಲ, ಅದು ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಶುರುವಾಗುತ್ತೆ. ಸೊ ನನಗೂ ವಿಶ್ವಾಸ ಇದೆ ಭೀಮಮಾಲೆ ಅನ್ನೋದು ಕೂಡ ಆ ತರದೊಂದು ಸಣ್ಣ ಹೆಜ್ಜೆಯಿಂದ ಶುರುವಾಗಿದೆ. ಅದು ಕರ್ನಾಟಕದಾದ್ಯಂತ ಅಂದ್ರೆ ಅಂಬೇಡ್ಕರ್ ಜೊತೆಗೆ ನೈಜವಾಗಿ ಯಾರು ಕನೆಕ್ಟ್ ಆಗೋಕೆ ಇಷ್ಟಪಡ್ತಾರೆ, ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕು ಅಂತ ಇಷ್ಟಪಡ್ತಾರೆ, ಅದನ್ನ ಒಂದು 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 ಶಿಸ್ತಿನ ಮೂಲಕ ಅದನ್ನ ದಾಟಿಸೋದಕ್ಕೆ ಬಹುಶಃ ಭೀಮಮಾಲೆ ಇನ್ಫ್ಲುಯೆನ್ಸ್ ಮಾಡಬಹುದು ಮುಂದಿನ ದಿನ ಅಂತ ನನ್ಗೆ ಅನ್ನಿಸ್ತಿದೆ. ಆಕ್ಚುಲಿ ನಾನು ಅಂಬೇಡ್ಕರ್ ಮನೆಗೆ ಅಂಬೇಡ್ಕರ್ದು ನಾನು ಪ್ರಜಾವಾಣಿಗೂ ಬರದೆ, ಅದು ಆಕ್ಚುಲಿ ಅದು ಬೇರೆ ನನ್ಗೆ ಡೆಕ್ಕನ್ ಹೆರಾಲ್ಡ್ನವರು ಫೋನ್ ಮಾಡಿ ಇದು ಬೇರೆ ಸ್ಟೇಟಿಗೆ ಗೊತ್ತಾಗ್ಬೇಕು ಸರ್, ಇದು ಚೆನ್ನಾಗಿದೆ ಇದು ಅಂಬೇಡ್ಕರ್ದು ಅಂತ ಹೇಳಿ ಅವರು ನನ್ನ ಲೇಖನವನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಡೆಕ್ಕನ್ ಹೆರಾಲ್ಡ್ಗೆ ಹಾಕೊಂಡ್ರು. ಬಟ್ ಅವ್ರು ಹಾಕಿದ್ದು ಯಾಕೆ ಅಂತಂದ್ರೆ ಬೇರೆ ಸ್ಟೇಟ್ಗಳಲ್ಲಿ ಈ ತರದ ಮೂವ್ಮೆಂಟ್ಸ್ ಗೊತ್ತಾಗ್ಲಿ ಅಂತ. ಸೊ ಭೀಮಮಾಲೆ ಕೂಡ ಆ ತರದ್ದು ಅದಕ್ಕೊಂದು ವೈಚಾರಿಕ ನೆಲೆ ಇರೋದ್ರಿಂದ, ಅಂದ್ರೆ ಗಟ್ಟಿಯಾದ ವೈಚಾರಿಕ ನೆಲೆ ಇರೋದ್ರಿಂದ ಬಹುಶಃ ಕರ್ನಾಟಕದಲ್ಲಿ ಮಾಲೆ ಹಾಕುವ ಟ್ರೆಡಿಷನ್ ಏನಿದೆ ಅದಕ್ಕಿಂತ ನೀವು ಭಿನ್ನವಾಗಿದ್ದೀರಿ. ನೀವು ಯಾರು ಕೂಡ ಆತಂಕ ಪಡುವ ಅಥವಾ ನಾವೇನೋ ಒಂದು ಮೌಢ್ಯತೆ ಜೊತೆಗೆ ಇದೀವಿ ಅನ್ನುವಂಥದ್ದನ್ನ ನೀವು ಫೀಲ್ ಮಾಡಬೇಡ್ರಿ. ಯಾರು ಮಾಲೆ ಹಾಕಿದ್ರೆ ಅದು ಪ್ರೌಡ್ ಅಂತ ಅನ್ಕೊಂಡು, ಅದು ನಿಮ್ಗೆ ಘನತೆ. ಅಂದ್ರೆ ಕರ್ನಾಟಕದಲ್ಲಿ ಮೌಢ್ಯವನ್ನ ಬಿತ್ತೋದಕ್ಕೆ ಮಾಲೆ ಹಾಕಿದಾರ್ರಿ, ನಾವು ಅದನ್ನ ಪ್ರಜ್ಞಾವಂತಿಕೆಯನ್ನ
ಮುಂದುವರ್ಸೋದಿಕ್ಕೆ ಪ್ರಜ್ಞಾವಂತಿಕೆ ಸಂಕೇತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನದ ಸಂಕೇತವಾಗಿ ನಾವು ಅದನ್ನ ಇನ್ನೊಬ್ಬರಿಗೆ ಆ ಜ್ಞಾನವನ್ನು ಹಂಚೋದಕ್ಕೆ ಮಾಲೆ ಹಾಕಿದೀವಿ ಅಂತ ನೀವು ಅನ್ಕೊಳ್ಳೋದಿದೆಯಲ್ಲ, ಅದು ನನ್ನ ಪ್ರಕಾರ ಪ್ರೌಡ್. ಅಂದ್ರೆ ಅದೊಂಥರ ಅದು ನೀವು ಘನತೆಯನ್ನು ಫೀಲ್ ಮಾಡಬೇಕಾಗಿರುವಂತ ಸಂದರ್ಭ ಇದು ಅಂತ ನನಗೆ ಅನಿಸ್ತಿದೆ. ಆ ಕಾರಣಕ್ಕೆ ನಾನು ಒಬ್ಬ ಕಲ್ಚರಲ್ ಸ್ಟಡಿ ಅಂದ್ರೆ ಜಾನಪದ ಅಧ್ಯಯನಕಾರನಾಗಿ ಕೂಡ ನಾನು ನಿಮ್ಮ ಈ ಮಾಲೆ ಇದೇನಿದೆ ಇದೊಂದು ಮೂವ್ಮೆಂಟ್, ನೀವು ಅದನ್ನ ನಿರೂಪಣೆ ಮಾಡೋರು ಮತ್ತೆ ಬಳಸಿದ್ರೆ ಇದೊಂದು ಚಳುವಳಿ ಅಂತ. ಸೊ ಚಳುವಳಿ ಬೇರೆ ಬೇರೆ ಕಾಲಕ್ಕೆ, ಬೇರೆ ಬೇರೆ ಅಗತ್ಯಗಳಿಗೆ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂಗೆ ಅದು ರೀಕನ್ಸ್ಟ್ರಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಆ ತರದೊಂದು ಇನ್ನೊಂದು ತರದ ಚಳುವಳಿಯ ಇನ್ನೊಂದು ರೀಕನ್ಸ್ಟ್ರಕ್ಟ್ ಆಗುವಂತ, ಪುನರ್ರಚನೆ ಆಗುವಂತ ಸಂದರ್ಭ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ಇದನ್ನ ನಾನು ಪ್ರಜ್ಞಾವಂತಿಕೆ ಮಾಲೆ ಅಥವಾ ಇದನ್ನ ಒಂದು ಜ್ಞಾನವನ್ನ ವಿಸ್ತರಿಸುವ, ಪ್ರಜ್ಞಾವಂತಿಕೆಯನ್ನು ವಿಸ್ತರಿಸುವ ಮಾಲೆ ಅಂತ ನಾನು ಇದನ್ನ ಭಾವಿಸ್ತೇನೆ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಯಾರು ಮಾಲೆ ಹಾಕಿದ್ರೆ ಎಲ್ಲರಿಗೂ ನಾನು ಜೈ ಭೀಮ್ ನಮನಗಳನ್ನ ಸಲ್ಲಿಸ್ತೇನೆ. ಬಟ್ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಕೂಡ ವಿಸ್ತರಿಸುವ ಹಾಗೆ ಇದನ್ನ ಸ್ವಲ್ಪ ಪ್ರಚಾರ ಕೂಡ ಮಾಡ್ಬೇಕು. ಈಗ ನಮ್ಮ ಹತ್ರ ಮಾಡ್ಬೇಕು ಆಕ್ಚುಲಿ. ಇದನ್ನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶೇಷ ಲೇಖನಗಳು ಬಂತಂದ್ರೆ ಅದು ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಇದರ ಇಂಪಾರ್ಟೆನ್ಸ್ ಏನಂತ ಗೊತ್ತಾಗ್ಬೇಕು. ಸೊ ಈ ಅರ್ಥದಲ್ಲಿ ನನಗೆ ಇದು ವೈಯಕ್ತಿಕವಾಗಿ ಇದನ್ನ ನಾನು ಗ್ರಹಿಸಿದ ನೆಲೆ. ಸೊ ಹಂಗಾಗಿ ಈ ತರದೊಂದು ಸಣ್ಣ ಸಣ್ಣ ಬದಲಾವಣೆಗಳು ಮುಂದೆ ಅದು ಬೇರೆ ತರದ. ಆಕ್ಚುಲಿ ಇದಿನ್ನೂ ಇಲ್ಲಿ ವಯೋಮಾನ ನೋಡಿದ್ರೆ ಸ್ವಲ್ಪ ಹಿರಿಯರಿದ್ರಿ, ಬಟ್ ಇದು ಯುವಕರಲ್ಲೂ ಕೂಡ ಈ ಟ್ರೆಂಡ್ ಬೆಳಿಬೇಕು. ಇದನ್ನ ಫ್ಯಾಷನ್ ಮಾಡಬೇಕು. ಅಂದ್ರೆ ಇದೊಂದು ಫ್ಯಾಷನ್ ಆದ್ರೆ ಯೂತ್ಸ್, ನನಗೆ ಸಣ್ಣ ನಮ್ಮ ವೀರಣ್ಣ ಅವರು ಏನು ನಿನ್ನ ಹೆಸರೇನೋ ವಿಜಯ್ ಕುಮಾರ್ ಒಬ್ನೇ ಕಾಣ್ತಿದ್ದಾನೆ. ಸೊ ಆ ತರದ್ ಇನ್ನೂ ಜಾಸ್ತಿ ಆಗ್ಬೇಕು. ಸೊ ಇದ್ಯಾಕೆ ಅಂತಂದ್ರೆ ಒಂದು ಯೂತ್ಸ್ಗೆ ಒಂದು ಫ್ಯಾಷನ್ ಆದ್ರೆ ಅದು ಮತ್ತೆ ಒಂದು ಟ್ರೆಡಿಷನ್ ಕಂಟಿನ್ಯೂ ಆಗುತ್ತೆ. ಸೊ ಈ ಅರ್ಥದಲ್ಲಿ ಇದನ್ನ ನೀವು ಎಚ್ಚರ ಕಾಯ್ಕೋಬೇಕು. ಏನು ಅಂತಂದ್ರೆ ಇದನ್ನ ಮೌಢ್ಯ ಆಗ್ದಂಗೆ, ಇದು ಒಂದು ಜಡ ರಿಚುವಲ್ ಆಗ್ದಂಗೆ ನೋಡ್ಕೋಬೇಕು. ಅದು ಒಂದನ್ನೇ, ಆ ಎಚ್ಚರ ಒಂದನ್ನ ಇಟ್ಕೊಂಡ್ರೆ ಕಂಟಿನ್ಯೂ ಇದು ಕರ್ನಾಟಕದಲ್ಲಿ ನಾವು ಬೇರೆ ತರದ್, ಅಂದ್ರೆ ನಾನು ಹೇಳಿದೆ ಮನೆಗೆ ಅಂಬೇಡ್ಕರ್ ಅಂತ ಅವ್ರು ಇಲ್ಲಿ ಮಾಡಿದ್ರು ಕರ್ನಾಟಕಕ್ಕೆ ಅದೊಂದು ಮೆಸೇಜ್, ಅದೊಂದು ಮಾದರಿಯನ್ನು ಕೊಡ್ತು. ಆಕ್ಚುಲಿ ನಾನು ಇಲ್ಲಿ ಸರ್ ಜೊತೆಗೆ ಮಾತಾಡ್ಕೊಂತ ಬರ್ತಿದ್ದೆ ಕಾರಲ್ಲಿ. ನಾನು ಎಲ್ಲಿ ಯಾವ್ದು ಗುಲ್ಬರ್ಗದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಅಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಯಾರಾದ್ರೂ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಅಲ್ಲಿ ಹೆಚ್ಚು ಕಡಿಮೆ ಅದು ಒಂದು ಹಬ್ಬದ, ಅಂದ್ರೆ ಒಂದು ರಿಚುವಲ್, ಅದು ಯಾವ ಲೆವೆಲ್ಗೆ ಇದೆ ಅಂದ್ರೆ ಅದನ್ನ ನಂಗೆ ರಿಪೇರಿ ಮಾಡಕ್ ಆಗಲಾರ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಆ ಡಿಜೆ ಅದೆಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ ಅಂದ್ರೆ ಸುಮ್ನೆ ಅಪ್ರಾಕ್ಸಿಮೇಟ್ ಅಂದಾಜ್ ಹಾಕಿದ್ರು ಒಂದು 5 ಕೋಟಿ ಖರ್ಚಾಗುತ್ತೆ. ಅಪ್ರಾಕ್ಸಿಮೇಟ್ ಸುಮ್ಮನೆ ಲೆಕ್ಕ ಹಾಕಿದ್ರು. ನಾನು ಯೋಚನೆ ಮಾಡಿದ್ರೆ ಇದ್ರಾಗ 1 ಕೋಟಿ ಖರ್ಚು ಮಾಡಿದ್ರೆ, ಏನಾದ್ರೂ ಒಂದು ಬಹಳ ದೊಡ್ಡ ಸ್ಕಾಲರ್ಸ್ ಕರ್ಸಿದ್ರೆ ಇಡೀ ಜಗತ್ತಿನನ್ನ ಗುಲ್ಬರ್ಗದ ಕಡೆ ನೋಡಂಗ್ ಮಾಡ್ಬೋದಿತ್ತಲ್ಲಪ್ಪ, ಎಷ್ಟು ವೇಸ್ಟ್ ಆಗ್ತಿದೆಯಲ್ಲ ಅಂತ ನಂಗೆ ನಿಜವಾಗ್ಲೂ ಆತಂಕ ಆಯ್ತು. ಯಾಕಂದ್ರೆ ಈ ಸಲ ನಾನು ರಾತ್ರಿಯಲ್ಲಿ ಎಚ್ಚರ ಇದ್ದು ರಾತ್ರಿಯಲ್ಲಿ ಎಲ್ಲ ಡಿಜೆಗಳು ನೋಡ್ಕೊಂಡ್ ಜನರದ್ದು ಹೆಂಗಿದೆ ಅಂತ. ಆ ತರದ ಡಿಜೆ ಹಾಕೊಂಡು ಮಾಡುವ ಆ ಸೆಲೆಬ್ರೇಷನ್ಗಿಂತ 100 ಪಟ್ಟು ಭೀಮಮಾಲೆ ಮೇಲ್ಸ್ತರದಲ್ಲಿದೆ. ಯಾಕೆಂದ್ರೆ ಅದನ್ನ ನಾನು ಬಹಳ ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೀನಿ. ಅಂದ್ರೆ ಆ 100 ಪಟ್ಟು ಈ ಮಾಲೆ ಇದೆಯಲ್ಲ ಇದ್ರದ್ದು ಹೆಚ್ಚುಗಾರಿಕೆ ಇದೆ ಅಂತ ನನಗೆ ಅನ್ಸುತ್ತೆ. ನಾನು ಶರಣಪ್ಪ ಸರ್ ಮುಂಚೆ ಹೇಳಿದಾಗ ನನಗೆ ಏನಾದ್ರೂ ಸ್ವಲ್ಪ ವಿಶೇಷವಾಗಿ, ಅಂದ್ರೆ ಬಹುಶಃ ಅಂಬೇಡ್ಕರ್ ಬಗ್ಗೆ ನಮ್ಗೆ ಹೆಚ್ಚು ಕಡಿಮೆ ಈ ತನಕ ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ನಾವು ಬಯೋಡಾಟಾ ಇಟ್ಕೊಂಡೇ ಮಾತಾಡ್ತಿದ್ವಿ. ಇನ್ನು 70 ವರ್ಷ ಆಯ್ತು ಹೆಚ್ಚು ಕಡಿಮೆ ನಾವು ಅಂಬೇಡ್ಕರ್ ಬಗ್ಗೆ ಅವ್ರ ಬಯೋಡಾಟಾ, ಅಂದ್ರೆ ಅವ್ರನ್ನ ಚಿಂತನೆಗಿನ್ನೂ ಮುಂದೆ ಹೋಗಿಲ್ಲ ನಾವು. ಆಕ್ಚುಲಿ ನಾನು ಅಂಬೇಡ್ಕರ್ ಓದುವಂತ ಅಭಿಯಾನ ಶುರು ಮಾಡಿದ ಅದೇ ಕಾರಣಕ್ಕೆ. ಅದು ಆಕ್ಚುಲಿ ಬೇರೆ ಸರ್ ನಾವು ಅಂಬೇಡ್ಕರ್ ಅಭಿಯಾನ ಅಂತ ಒಂದು ಎಚ್ ಆಂಜನೇಯ ಅವರು ಇದ್ದಾಗ ಒಂದು ದೊಡ್ಡ ಯುವಜನತೆಗಾಗಿ ಅಂಬೇಡ್ಕರ್ ಅಂತ ಹೇಳ್ತು. ಬಹುಶಃ ನಾನು ಅಂಬೇಡ್ಕರ್ ಓದಕ್ ಶುರು ಮಾಡಿದ್ದು ಅವಾಗ್ಲೇ. ನಾನು ಆ ಯುವಜನತೆಗಾಗಿ ಅಂಬೇಡ್ಕರ್ ಅಂತ ನಾನು ಬಳ್ಳಾರಿ ಜಿಲ್ಲೆ ನಾನು ಪೀರ್ ಭಾಷ್ ಅವರೆಲ್ಲ ಸಂಚಾಲಕರಾಗಿದ್ವಿ, ರಾಯಚೂರಿಗೆ ಬೇರೆ ಸರ್ ಸಂಚಾಲಕರಾಗಿದ್ರು. ಆ ಸಂದರ್ಭದಲ್ಲಿ ನಾನು ಶುರು ಮಾಡಿದ್ ಸುಮ್ನೆ. ಅಂದ್ರೆ ಅವಾಗ ನನಗನ್ಸ್ತು ಅಂಬೇಡ್ಕರ್ ಓದಿನ ಕೊರತೆ ಎಷ್ಟು ವ್ಯಾಪಕವಾಗಿದೆ ನಮ್ಮಲ್ಲಿ ಅಂತ. ಅಂದ್ರೆ ಅಂಬೇಡ್ಕರ್ನ ನಾವು ಬರೀ ಭಕ್ತಿಗೆ, ಪೂಜೆಗೆ ಇಟ್ಕೊಂಡಿದೀವಿ. ಸೊ ನನಗೆ ಸಹಜವಾಗಿ ನೋಡ್ರಿ, ಇಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ನಮಗೆ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ. ಮತ್ತೆ ನಾವೆಲ್ಲರೂ ಪರೋಕ್ಷವಾಗಿ ಎಲ್ಲಾ ಜಾತಿ ಸಮುದಾಯದವರು ಪರೋಕ್ಷವಾಗಿ ಸಂವಿಧಾನದ ಒಂದಲ್ಲ ಒಂದು ರೀತಿಯ ನಾವು ಫಲಾನುಭವಿಗಳು. ಸೊ ಹಂಗಾಗಿ ನಾವು ನೇರವಾಗಿ ಅಂಬೇಡ್ಕರ್ ಅವರ ಫಲಾನುಭವಿಗಳು. ಆ ಕಾರಣಕ್ಕೆ ಅಂಬೇಡ್ಕರ್ ನೆನಿತೀವಿ, ಓಕೆ.
ನನಗೊಂದು ಕಳೆದ ಒಂದು 5 ವರ್ಷದಿಂದ ನಾನು ಬಹಳ ಗಂಭೀರವಾಗಿ ಅಂಬೇಡ್ಕರ್ ಸ್ಟಡಿ ಮಾಡ್ತಿದ್ದೀನಿ. ಅಂಬೇಡ್ಕರ್ ಬಗ್ಗೆ ನಡೀತಾರೆ ಎಲ್ಲ ಜಗತ್ತಲ್ಲಿ, ನಾಟ್ ಓನ್ಲಿ ಇಂಡಿಯಾ, ಜಗತ್ತಲ್ಲಿ ಏನೇನ್ ಸ್ಟಡಿ ಮಾಡ್ತಾರೆ ಎಲ್ಲ ಪುಸ್ತಕ ತರಿಸ್ತಿದ್ದೀನಿ. ಮತ್ತೆ ನಾನು ಅಂಬೇಡ್ಕರ್ ಇನ್ನೊಂದು ಯೋಜನೆ ಇದೆ ನಂದು, ಅದು ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೀನಿ ನಾನು ಅದನ್ನ ಆಕ್ಚುಲಿ. ಅದು ಏನಂತಂದ್ರೆ ಪ್ರತಿ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವಿತಾವಧಿಯಲ್ಲಿ ಆ ದಿನ ಏನು ಮಾಡಿದ್ರು ಅಂತ, ವರ್ಷದ 365 ದಿನ ಅದ್ರ ಬಗ್ಗೆ ಅದು ರಿಸರ್ಚ್ ವರ್ಕ್. ಅದು ಯಾಕಂದ್ರೆ ನಿಮ್ಗೆ ಒಂದ್ ಕಡೆ ಎಲ್ಲೂ ಸಿಗಲ್ಲ, ನಾನೇ ಅದನ್ನ ಕಲೆಕ್ಟ್ ಮಾಡಿ ರಿಸರ್ಚ್ ಮಾಡಿ ಮಾಡ್ಬೇಕಾಗಿರೋಂಥದ್ದು, ಹಂಗಾಗಿ ಅದು ಲೇಟ್ ಆಗ್ತಿದೆ. ಸೊ ಅದನ್ನ ಒಂದ್ ಶುರು ಮಾಡಿದ್ರೆ ಜನವರಿ 1 ಶುರು ಮಾಡಿದ್ರೆ ಡಿಸೆಂಬರ್ 30 ತನಕ ಅದು ಪ್ರತಿದಿನ ಆಡಿಯೋ ರೂಪದಲ್ಲೇ ಬರುತ್ತೆ. ಬಟ್ ಫೈನ್ ಡೇ ನಾನು ಅದು ಪುಸ್ತಕ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಹಂಗಾಗಿ ಸ್ವಲ್ಪ ವರ್ಕ್ ನಡೀತಿದೆ. ಸೊ ನನಗೆ ಆಶ್ಚರ್ಯ ಆಯ್ತು, ನಾವು ಅಂಬೇಡ್ಕರ್ ನೆನ್ಸೋದು, ನಾವು ಅಂಬೇಡ್ಕರ್ ಬಗ್ಗೆ ಅಭಿಮಾನ ಪಡೋದು ಎಲ್ಲ ಓಕೆ, ಆದ್ರೆ ಜಗತ್ತಿನ ಬೇರೆ ಬೇರೆ ಸ್ಕಾಲರ್ಸು, ಜಗತ್ತಿನ ಬೇರೆ ಬೇರೆ ದೇಶಗಳು ಅಂಬೇಡ್ಕರ್ನ ಯಾಕೆ ನೆನೆಸ್ತಿದ್ದಾರೆ? ಈಗ ಅದೊಂದು ನಾವು ಯೋಚನೆ ಮಾಡ್ಬೇಕಲ್ವಾ. ನಾವು ನೆನ್ಸೋದು ಓಕೆ, ನಮಗೆ ಕಾರಣ ಇದೆ, ನಮಗೊಂದು ಋಣ ಇದೆ, ಅಂಬೇಡ್ಕರ್ ಅವರು ಬಾಬಾ ಸಾಹೇಬರು ಋಣ ಇದೆ, ಅದನ್ನ ತೀರ್ಸೋದಕ್ಕೆ ನಾವು ಜಯಂತಿಗಳನ್ನ ಮಾಡ್ತೀವಿ, ಏನೇನೆಲ್ಲ ಮಾಡ್ತಿದೀವಿ. ಆದ್ರೆ ಆಫ್ರಿಕಾದವ್ರು ಯಾಕೆ ಅಂಬೇಡ್ಕರ್ ನೆನೆಸ್ಬೇಕು? ಅಮೆರಿಕದವರು, ಕೆನಡಾದವ್ರು ಯಾಕೆ ಅಂಬೇಡ್ಕರ್ ನೆನೆಸ್ಬೇಕು? ಜಗತ್ತಿನ ಸ್ಕಾಲರ್ಸ್ ಯಾಕೆ ಇವತ್ತು ಮುಗಿಬಿಟ್ಟು ಅಂಬೇಡ್ಕರ್ ಸ್ಟಡಿ ಮಾಡ್ತಿದ್ದಾರೆ ಅಂತ ನನಗೊಂದು ಸಣ್ಣ ಪ್ರಶ್ನೆ ಇತ್ತು. ಸೊ ಪ್ರಶ್ನೆ ಇಟ್ಕೊಂಡು ನಾನು ಹುಡುಕಾಟ ಮಾಡಿದಾಗ ನಾನು ಸಿಕ್ಕ ಉತ್ತರ ಏನು ಅಂತಂದ್ರೆ, ಸರಳವಾಗಿ ಹೇಳ್ತೀನಿ, ಅದು ತುಂಬಾ ಅಕಾಡೆಮಿಕ್ ಆಗಿದೆ, ಇಲ್ಲಿ ನಾನು ಬಹಳ ಸರಳವಾಗಿ ನಿಮಗೆ ಅರ್ಥ ಆಗೋ ಇದ್ರೊಳಗೆ ಹೇಳ್ತೀನಿ. ಏನು ಅಂತಂದ್ರೆ ಒಂದು ಅನಾಲಿಸಿಸ್ ಇದೆ. ಏನು ಅಂತಂದ್ರೆ, ಉದಾಹರಣೆ ನಮ್ಗೆ ಏನು ಗುಲಾಮಿ ಪದ್ಧತಿ ಏನಿತ್ತು ಆಫ್ರಿಕನ್ ಇದ್ರೊಳಗೆ, ಅಂದ್ರೆ ಕರಿಯರು ಬಿಳಿಯರು ಅಂತ ವರ್ಣ ಪದ್ಧತಿ ಏನಿತ್ತು, ಅದರ ವಿರುದ್ಧ ಅದನ್ನು ಮತ್ತೆ ಇಡೀ ಜಗತ್ತಿನಲ್ಲಿ ಬಹಳ ವಿಶಿಷ್ಟವಾದ ಶೋಷಣೆಗಳು ಯಾವುದು ಅಂತಂದ್ರೆ 2. ಒಂದು, ವರ್ಣದ ಕಾರಣಕ್ಕೆ ಗುಲಾಮಿ ಪದ್ಧತಿಯನ್ನು ಆಫ್ರಿಕನ್ ಬುಡಕಟ್ಟುಗಳನ್ನ ಬಳಸ್ಕೊಂಡ್ರಲ್ಲ ಇಡೀ ಬಿಳಿಯರು, ಅದು ಒಂದನೇದು. 2ನೇದು ಯಾವುದು ಅಂತಂದ್ರೆ ಇಡೀ ಜಗತ್ತಲ್ಲಿ ಅಸ್ಪೃಶ್ಯತೆ, ಅಂದ್ರೆ ಇನ್ನೊಬ್ಬ ಮನುಷ್ಯನನ್ನು ಮುಟ್ಟಲಾರದಂತ ಒಂದು ಸ್ಥಿತಿ ಐತಲ್ಲ ಇಂಡಿಯಾದಲ್ಲಿ, ಇದು ಜಗತ್ತಿನ ಗಮನ ಸೆಳೆದಿದೆ. ಏನಪ್ಪ ಇದು, ಮನುಷ್ಯರು ಮುಟ್ಟಲಾರದಂತದ್ದು ಅದೇಂತದಂತ. ನಮಗಿದೇನು ವಿಶೇಷ ಅನ್ಸಲ್ಲ, ನಮ್ಮ ಒಳಗಡೆ ಇದೆ, ನಮ್ ರಿಚುವಲ್ ಆಗಿ ಬರುತ್ತೆ ಏನೋ ಅನ್ಕೊಂಡಿದೀವಿ. ಆದ್ರೆ ಜಗತ್ತು ಬೆಚ್ಚ ಬಿದ್ದಿದೆ. ಯಾಕೆ ಅಂತಂದ್ರೆ ಇದೆಂತ ಜನರಿದ್ದಾರೆ ಇವರು, ಇನ್ನೊಂದ್ ಜನರು ಮುಟ್ಲಾರ್ದಂಗೆ, ಅದೆಂತ ರಿಚುವಲ್ ಅದು, ಅದೆಂತ ನಂಬಿಕೆ, ಅದೆಂತ ಅಸ್ಪೃಶ್ಯತೆ ಅಂತ ಜಗತ್ತಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅಂದ್ರೆ ಸಿಮಿಲ್ಟೇನಿಯಸ್ ಆಗಿ ಆಫ್ರಿಕನ್ ಗುಲಾಮಿ ಪದ್ಧತಿಗೆ ಒಳಗಾದಂತವರು, ಭಾರತದಲ್ಲಿ ಅಸ್ಪೃಶ್ಯತೆಗೆ ಒಳಗಾದ ಇಬ್ಬರನ್ನು ಏಕವಾಗಿ ಜಗತ್ತು ಪರಿಭಾವಿಸಿದೆ. ಇದರಲ್ಲಿ ಗುಲಾಮಿ ಪದ್ಧತಿಯನ್ನ, ವರ್ಣ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೆ ಆಫ್ರಿಕಾದಲ್ಲಿ ಬೇಜಾನು ನಾಯಕರು ಬಂದಿದ್ದಾರೆ. ಅಂದ್ರೆ ಮೆಗಾ ಮಾರ್ಟಿನ್ ಲೂಥರ್ ಕಿಂಗ್ ನಿಂದ ಹಿಡ್ಕೊಂಡು ನೆಲ್ಸನ್ ಮಂಡೇಲಾ ಅಂತ ಹಿಡ್ಕೊಂಡು ದೊಡ್ಡ ಒಂದು ಹೋರಾಟಗಾರ ಒಂದು ದೊಡ್ಡ ಪಟ್ಟಿಯನ್ನು ಕೊಡಬಹುದು. ಆದರೆ ಭಾರತದಲ್ಲಿ ಅಷ್ಟೇ ಮಹತ್ವವಾದ, ಅಷ್ಟೇ ಬಹಳ ದೊಡ್ಡ ದೀರ್ಘವಾದ ಚರಿತ್ರೆ ಇರುವಂತಹ ಶೋಷಣೆಯನ್ನ ಹೋಗಲಾಡಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಇಂಡಿಯಾದಲ್ಲಿ ಮಾಡಿದಾರಲ್ಲ, ಅದು ಇಡೀ ಜಗತ್ತನ್ನ ಬೆರಗುಗೊಳಿಸಿದೆ. ಈ ಮನುಷ್ಯ ಹೆಂಗ್ ಮಾಡ್ದ? ಅದು ಅಷ್ಟು ಚೈನಾದ ನಂತರ ಬಹಳ ದೊಡ್ಡ ದೇಶ, ಅಷ್ಟು ದೊಡ್ಡ ಮೇಲ್ಜಾತಿ ಪಾಲಿಟಿಷಿಯನ್ಸ್ ನ, ಮೇಲ್ಜಾತಿಗಳನ್ನು ಎದುರಾಕೊಂಡು ಅಸ್ಪೃಶ್ಯತೆ ವಿರುದ್ಧ ಈ ಮನುಷ್ಯ ಒಬ್ಬತ್ತೆ ಹೋರಾಡಿದನಲ್ಲ, ಅದಕ್ಕೆ ಇಡೀ ಜಗತ್ತಿನ ಹೋರಾಟಗಾರರೆಲ್ಲ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿ. ಇದು ಅವ್ರನ್ನ ಬೆಚ್ಚಿ ಬೀಳಿಸಿದೆ. ಅಂದ್ರೆ ನಮ್ಗೆ ವರ್ಣ ಪದ್ಧತಿಯನ್ನು ಹೋರಾಟ ಮಾಡಕ್ 100 ಜನ ಬಂದ್ರಿ, ಆದ್ರೆ ಇಂಡಿಯಾದಲ್ಲಿ ಒಬ್ಬರೇ ಒಬ್ರು ಅಂಬೇಡ್ಕರ್ ಇಷ್ಟು ದೊಡ್ಡ ಶೋಷಣೆ ವಿರುದ್ಧ ಹೋರಾಡಿ ಅದಕ್ಕೆ ಕಾನೂನು ಕಾಯ್ದೆ ತರುವಂತ ಮಟ್ಟಿಗೆ ಅದನ್ನ ತಗೊಂಡೋಗಿದಾರಲ್ಲ ಹೋರಾಟವನ್ನ, ಒಂದು ತಾರ್ಕಿಕ ಅಂತ್ಯ ಕಾಣಿಸಿದಾರಲ್ಲ, ಅದನ್ನ ಅಲ್ಲಿಗೆ ಬಿಟ್ಟಿಲ್ಲ. ಅದಕ್ಕೆ ಒಂದು ಕಾನೂನು, ಒಂದು ಚೌಕಟ್ಟನ್ನು ಕೊಟ್ಟು, ಅದಕ್ಕೆ ಹಕ್ಕುಗಳನ್ನು ಕೊಟ್ಟು, ಅದಕ್ಕೆ ಇಡೀ ಒಂದು ದೇಶಕ್ಕೆ ಒಂದು ಕಾಯ್ದೆಯನ್ನು ಬರೆಯುವ ಮಟ್ಟಕ್ಕೆ ಹೋಗಿದಾರಲ್ಲ, ಇದು ಹೆಂಗೆ ಸಾಧ್ಯ? ಮತ್ತೆ ಈ ಕಾರಣಕ್ಕೆ ಅಂಬೇಡ್ಕರ್ ಅವರ ವಿಚಾರಗಳು ಜಗತ್ತಿನಲ್ಲಿ ಶೋಷಣೆಗೊಳಗಾದ ಎಲ್ಲರ ಜೊತೆ ಕನೆಕ್ಟ್ ಆಗ್ತಿದೆ, ಎಲ್ಲರ ಜೊತೆ. ಸೊ ನೋಡ್ರಿ, ಈಗ ನಿಮ್ಗೆ ಟ್ರಾನ್ಸ್ಜೆಂಡರ್ಸ್ ಮೂವ್ಮೆಂಟ್ ಆಗ್ತಿದೆ. ಈಗ ಒಂದು 5-6 ಟ್ರಾನ್ಸ್ಜೆಂಡರ್ ಅಂದ್ರೆ ನೀವು ವಿಜಿರಾಗಳು, ಜೋಗಮ್ಮ, ಜೋಗತಿಯರ್ ಅಂತ ಏನ್ ಕರಿತೀರಲ್ಲ, ಅವ್ರ ಬಗ್ಗೆ ಕಳೆದ 4-5 ಹೆಚ್ಚು ಕಡಿಮೆ ಒಂದು ದಶಕದಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಆಗ್ತಿದೆ. ಆ ದೊಡ್ಡ ಮೂವ್ಮೆಂಟ್ ಆಗ್ತಿದೆ. ಅಂಬೇಡ್ಕರ್ ಎಲ್ಲೂ ಟ್ರಾನ್ಸ್ಜೆಂಡರ್ ಬಗ್ಗೆ ಒಂದು ಮಾತಾಡಿಲ್ಲ. ಅವ್ರ ಇಡೀ ಬರಹಗಳು ನೀವು ಓದಿದ್ರೆ ಎಲ್ಲೂ ಮಾತಾಡಿಲ್ಲ.
ಇನ್ನು ನಾನ್ ಹಂಗ್ ನೋಡಿದ್ರೆ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಶಿಖಂಡಿಗಳನ್ನ ಹೆಂಗ್ ಬಳಸ್ತಾರೆ ಹಂಗ್ ವಿಶ್ಲೇಷಣೆಯಲ್ಲಿ ಸ್ವಲ್ಪ ಬಂದಿದೆ. ಆದರೆ ಟ್ರಾನ್ಸ್ಜೆಂಡರ್ಸ್ ಇಡೀ ಇಂಡಿಯಾದಲ್ಲಿ ಹೋರಾಟ ಮಾಡುವಾಗ ಹಿಡಿಯುವ ಏಕೈಕ ಫೋಟೋ ಅಂಬೇಡ್ಕರ್. ನೋಡ್ರಿ, ಅಂಬೇಡ್ಕರ್ ವಿಷನ್ ಎಷ್ಟು ದೊಡ್ಡದು ಅಂತಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡಿಲ್ವೋ, ಯಾವ ಶೋಷಣೆ ಬಗ್ಗೆ ಮಾತಾಡಿಲ್ವೋ ಅವರು ಕೂಡ ಇವತ್ತು ಅಂಬೇಡ್ಕರ್ ಫೋಟೋ ಹಿಡಿತಾರೆ ಅಂತಂದ್ರೆ ಅಂಬೇಡ್ಕರ್ ದೂರದೃಷ್ಟಿ ಇದೆಯಲ್ಲ ಅದು ಯಾವ ತರಹದ್ದು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಅದನ್ನ ನಾವು ನೋಡ್ಬೇಕಾಗಿದೆ ಅಂತ ನನಗೆ ಅನಿಸ್ತಿದೆ. ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ಅಂದ್ರೆ ಅಂಬೇಡ್ಕರ್ ಬಯೋಡಾಟಾ ಬಿಟ್ಟು ಏನಾದ್ರು ಮಾತಾಡೋಣ ಅಂತ ಯೋಚನೆ ಮಾಡಿದಾಗ ಮತ್ತೆ ತುಂಬಾ ಟಿಪ್ಪಣಿ ಮಾಡಿದ್ರೆ ಅದಷ್ಟು ಮಾತಾಡಲ್ಲ, ಭಯ ಪಡಬೇಡ್ರಿ. ಸೊ ಅಂಬೇಡ್ಕರ್ ನೈತಿಕತೆ ಬಗ್ಗೆ ತುಂಬಾ ಮಾತಾಡಿದ. ಅವರ ಡೇ 1 ನಿಂದ ಹಿಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಬರೋ ತನಕ ಅವರು ನೈತಿಕತೆ ಬಗ್ಗೆ ಹೆಚ್ಚು ಮಾತಾಡಿದರೆ. ಅದ್ರ ಬಗ್ಗೆ ನಾವು ಯಾರು ಚರ್ಚೆ ಮಾಡಿಲ್ಲ. ಸೊ ಕನ್ನಡದಲ್ಲಿ ನನಗೆ ಗೊತ್ತಿರಂಗೆ ಅವರ ಮೊರಾಲಿಟಿ ಬಗ್ಗೆ ಮಾಡಿರೋ ಚರ್ಚೆಯನ್ನ ಯಾರು ಅಂದ್ರೆ ಸಾಂಕೇತಿಕವಾಗಿ ಅಲ್ಲಲ್ಲಿ ಉಲ್ಲೇಖ ಮಾಡಿರೋದು ಬಿಟ್ರೆ ಒಂದು ದೀರ್ಘವಾದ ಪಯಣವನ್ನು ಯಾರು ಚರ್ಚೆ ಮಾಡಿಲ್ಲ. ಸೊ ನನಗೆ ಭೀಮಮಾಲೆ ಹಾಕಿದ ಸಂಗಾತಿಗಳು ನೀವೆಲ್ಲ ಇರೋದ್ರಿಂದ ಈ ವಿಷಯ ಸ್ವಲ್ಪ ಚರ್ಚೆ ಮಾಡಿದ್ರು ಹೆಚ್ಚು ಲಾಭ ಆಗುತ್ತೆ ಅಂತ ನನಗನ್ನಿಸ್ತು. ಅದಕ್ಕಾಗಿ ಅದಕ್ಕೆ ತುಂಬಾ ಟಿಪ್ಪಣಿ ಇದೆ, ಅಷ್ಟು ನಾನು ಮಾತಾಡಲ್ಲ. 1-2-3 ಸಂಗತಿಯನ್ನು ಮಾತಾಡ್ತೀನಿ. ಅಂಬೇಡ್ಕರ್ ಅವರ ಸ್ಟ್ರೆಂತ್ ಅಂತ ಏನಾದ್ರೂ ನೀವು ಯಾರಾದ್ರೂ ಕೇಳಿದ್ರೆ ಅವರ ಏಕೈಕ ಸ್ಟ್ರೆಂತ್ ಅವರು ಮೊರಾಲಿಟಿ. ಅವರು ನೈತಿಕವಾಗಿ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿದ್ರೆ ಅವರನ್ನ ಮುಗಿಸ್ಬಿಡ್ತಾ ಇದ್ರು. ಅವರು ಲಾಸ್ಟ್ಗೆ ಅವರು 13 ರಮಾಬಾಯಿ ತೀರಿ ಹೋದ ನಂತರ 13 ವರ್ಷ ಅವರು ಏಕಾಂಗಿಯಾಗಿರ್ತಾರೆ. 13 ವರ್ಷದ ನಂತರ ಅವರು ಚಿಕಿತ್ಸೆಯ ಒಂದೇ ಒಂದು ಕಾರಣಕ್ಕೆ ಸವಿತಾ ಅಂಬೇಡ್ಕರ್ ಅವ್ರನ್ನ ಮದುವೆ ಆಗ್ತಾರೆ. ಕಬೀರ್ ಅಂತ ಅವ್ರನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಅವರಿಗೆ ಪತ್ರಗಳನ್ನ ಬರೆದಿದ್ದಾರೆ. ತುಂಬಾ ಪತ್ರಗಳನ್ನ ಬರೆದಾರೆ. ಅವರು ಅವ್ರದೇ ಆತ್ಮಕಥೆ ಬಿಡುಗಡೆ ಬರೆದಿರೋದ್ರಿಂದ ಅವ್ರು ಕೆಲವು ಪತ್ರಗಳನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ. ಆ ಪತ್ರಗಳಲ್ಲಿ ಅವರು ಅಂಬೇಡ್ಕರ್ ವೈಯಕ್ತಿಕವಾಗಿ ಅಂದ್ರೆ ಮಾತಾಡಕ್ ಅವ್ರಿಗೆ ಶೇರ್ ಮಾಡಕ್ ಯಾರು ಇರಲೇ ಇಲ್ಲ. 13 ವರ್ಷ ಅವರು ವೈಯಕ್ತಿಕ ದುಃಖ ನೋವನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಬೇಕಾದ ಸಂಗಾತಿಗಳೇ ಇರಲಿಲ್ಲ ಅನ್ಸುತ್ತೆ ಬಹುಶಃ. ಆ ಎಲ್ಲ ಫ್ಲೋ ಆ ಸವಿತಾ ಅಂಬೇಡ್ಕರ್ ಅವರು ಬರೆದ ಪತ್ರಗಳಲ್ಲಿ ಇದೆ. ಆ ಒಂದು ಪತ್ರದಲ್ಲಿ ಬರೀತಾರೆ, ನಾನು ಒಂದು ಕ್ಷಣ ಒಂದು ಸಣ್ಣ ತಪ್ಪು ಮಾಡಿದ್ರೆ ಇಡೀ ಇಂಡಿಯಾ ಕಾಯ್ತಿದೆ ಮೇಲ್ಜಾತಿಗಳು. ನಾನು ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ದೊಡ್ಡದಾಗಿ ಬಿಂಬಿಸೋದಕ್ಕೆ ಕಾದು ಬಿಟ್ಟಿದೆ ಇಂಡಿಯಾದ ಮಾಧ್ಯಮ. ಹಂಗಾಗಿ ನಾನು ಒಂದು ಸಣ್ಣ ತಪ್ಪು ಮಾಡ್ದಂಗೆ ನಾನು ನನ್ನ ನೈತಿಕತೆಯನ್ನು ಕಾಪಾಡಿಕೊಂಡೇನೆ. ಇವತ್ತು ಜವಾಹರ್ಲಾಲ್ ನೆಹರು ಅಂತ ನನಗೆ ಎದುರ್ತಿದ್ದಾರೆ, ಭಯ ಪಡ್ತಾರೆ ಅಂದ್ರೆ ಸ್ವತಃ ಗಾಂಧಿ ನನಗೆ ಭಯ ಪಡ್ತಿದ್ದಾರೆ ಅಂದ್ರೆ ನನ್ನ ನೈತಿಕತೆಗಾಗಿ ಅಂತ. ಸ್ವತಃ ಗಾಂಧಿ ಎದುರ್ಕೊಂಡು ಬಿಡ್ತಿದ್ರು. ಅಂಬೇಡ್ಕರ್ ಬಂದ್ರೆ ಗಾಂಧಿ ನಡ್ಕ ಶುರು ಆಗ್ತಿತ್ತು. ಉಳಿದರೆಲ್ಲ ಹೋಗಿ ದಡದಡ ಅಂತ ಕಾಲಿಗೆ ಅಡ್ಡು ಬೀಳುವಂತ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಮಿಸ್ಟರ್ ಗಾಂಧಿ ಅಂತ ಮಾತಾಡ್ತಿದ್ರು ಏಕೈಕ ಅಂಬೇಡ್ಕರ್ ಮಾತ್ರ. ಅದು ಅವ್ರ ನೈತಿಕತೆ. ಯಾಕೆ ಅಂತಂದ್ರೆ ಆ ನೈತಿಕತೆ ಗಾಂಧಿ ಅವರ ನೈತಿಕತೆ ಕೂಡ ಕರಪ್ಟ್ ಆಗಿತ್ತು ಅನ್ನೋದನ್ನ ಸ್ವತಃ ಅಂಬೇಡ್ಕರ್ ಹೇಳ್ತಾರೆ. ಅಂದ್ರೆ ನನಗನ್ಸಿದೆ ಅಂಬೇಡ್ಕರ್ ಅವ್ರನ್ನ ನಾವು ಆರಾಧಿಸೋದು ಅಂತಂದ್ರೆ ನನ್ನ ಪ್ರಕಾರ ಅವರ ನೈತಿಕತೆ 1%. ನನಗೆ ಅವ್ರನ್ನ ಪೂರ್ತಿ ಅವರ ಇಡೀ ನೈತಿಕತೆಯನ್ನು ನಾವು ತಗೊಳಕ್ ಯಾರಿಗೂ ಆಗಲ್ಲ. ಅಷ್ಟು ಧೈರ್ಯ ಮತ್ತು ಆ ಸ್ಥಿತಿ ಇಲ್ಲ ನಮಗೆ. ಅವರ 1% ನೈತಿಕತೆಯನ್ನ ನಾವು ತಗೊಂಡ್ಬಿಟ್ರೆ ನಿಜವಾಗ್ಲೂ ಇವತ್ತಿನ ದಲಿತ ಹೋರಾಟ ಆಫ್ರಿಕನ್ ಹೋರಾಟಗಳಿಗಿಂತ ಬಹಳ ಮುಂದೆ ಎದ್ದು ಬಿಡ್ತಿತ್ತು. ಸರ್, ನಾವು ಎಲ್ಲಿ ಎಡುತ್ತಿದೀವಿ ಅಂತಂದ್ರೆ ಅಂಬೇಡ್ಕರ್ ಅವರ ನೈತಿಕತೆ ಇದೆಯಲ್ಲ ಅದನ್ನ ಅವ್ರು ಬರೀ ಜೀವನದ ನೈತಿಕತೆಗೆ ಮಾತ್ರ ಹೇಳಲಿಲ್ಲ. ಅವ್ರು 1916ರಲ್ಲಿ ಜಾತಿ ವಿನಾಶದ ಬಗ್ಗೆ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಅವ್ರ ನೈತಿಕತೆ ಬಗ್ಗೆ ಹೇಳೋದು. ಹಿಂದೂ ಧರ್ಮವನ್ನು ಬಿಡೋದಕ್ಕೆ ಅವ್ರು ಹೇಳೋದು ಈ ಧರ್ಮಕ್ಕೆ ನೈತಿಕತೆ ಇಲ್ಲ ಅಂತ. ಮನುಷ್ಯರನ್ನಾಗಿ ನೋಡುವ ನೈತಿಕತೆ ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಧರ್ಮವನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ಬೌದ್ಧ ಧರ್ಮ ಸ್ವೀಕಾರ ಮಾಡುವಾಗ ಅವ್ರು ಹೇಳ್ತಾರೆ, ಅವ್ರು ಇನ್ ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಲಿಲ್ಲ. ಬೌದ್ಧ ಧರ್ಮ ಅಂದ್ರೆ ಇಡೀ ಜಗತ್ತಲ್ಲಿ ನೈತಿಕತೆಯನ್ನು ನೆಲೆಗೆಟ್ಟಾಗಿ ಸ್ಥಾಪನೆಗೊಂಡ ಏಕೈಕ ಧರ್ಮದ ಯಾವ್ದಾದ್ರೂ ಅದು ಬೌದ್ಧ ಧರ್ಮ. ಬೌದ್ಧ ಧರ್ಮದಲ್ಲಿರುವ ನೈತಿಕತೆ ಕಾರಣಕ್ಕೆ ಅವರು ಬೌದ್ಧ ಧರ್ಮಕ್ಕೆ ಬಂದ್ರು. ಅದನ್ನ ಅವ್ರು ಹೇಳ್ತಾರೆ. ಮತ್ತೆ ನೀವು ಸಹೋದರತ್ವ ಅಂತ ನಾನು ಹೇಳ್ತೀನಿ. ನಾವು ಬಹುಶಃ ನಮ್ಮ ಭೀಮಮಾಲೆ ಅವ್ರಿಗೆ ಇನ್ನೊಂದು ಹೇಳ್ತೀನಿ, ಅದು ಅಂಬೇಡ್ಕರ್ ಅವರು ಏನು ಭ್ರಾತೃತ್ವ ಸೋದರತ್ವ ಅನ್ನೋದ್ ಬಗ್ಗೆ ಮಾತಾಡಿದ್ರಲ್ಲ ಅದನ್ನು ಬಲಗೊಳಿಸೋದಕ್ಕೆ ಭೀಮಮಾಲೆ ಸಹಕಾರಿಯಾಗುತ್ತೆ ಅಂತ. ಯಾಕಂದ್ರೆ ಎಲ್ಲಾ ಜಾತಿಯವರು ಅದ್ರೊಳಗೆ ಒಳಗೊಳ್ಬೇಕು.
ಸೊ ಈ ಅರ್ಥದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೈತಿಕತೆ ಬಗ್ಗೆ ಎಷ್ಟು ಡೀಪ್ ಆಗಿ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಬ್ರಿಟಿಷರನ್ನು ಕೂಡ ಅವರು ವಿಮರ್ಶೆ ಮಾಡುವುದು ಕೂಡ ಅವರ ನೈತಿಕತೆ, ಅವರು ಅನೈತಿಕವಾಗಿ ಭಾರತವನ್ನು ನಡೆಸ್ಕೊಂತಿದ್ದಾರೆ ಅನ್ನೋ ಕಾರಣಕ್ಕೆ. ಯಾಕೆ ಅಂತಂದ್ರೆ ಅವರು ಬ್ರಿಟಿಷರ ಜೊತೆ ಇವ್ರು ಯಾರೋ ಈ ಮಧ್ಯವರ್ತಿಗಳ ಮೂಲಕ ಹೋಗಂಗಿರ್ಲಿಲ್ಲ, ನೇರವಾಗಿ ಬ್ರಿಟಿಷರ ಜೊತೆ ಅವ್ರ ನೇರ ಸಂಪರ್ಕ ಇತ್ತು, ನೇರ ಲೆಟರ್ ಬರೀತಾ ಇದ್ರು, ಅವ್ರ ಜೊತೆ ಜಗಳ ಮಾಡ್ತಿದ್ರು. ಆ ಕಾರಣಕ್ಕೆ ಭಾರತದ ಮೇಲ್ಜಾತಿ ಪೊಲಿಟಿಷಿಯನ್ ಅವ್ರಿಗೆ ಎದುರ್ತಿದ್ರು. ಯಾಕಂದ್ರೆ ಅವ್ರು ನೇರವಾಗಿ ಬ್ರಿಟಿಷ್ ರಾಣಿ ಜೊತೆಗೆ ಅವ್ರು ನೇರವಾಗಿ ನೆಟ್ವರ್ಕ್ ಇತ್ತು, ಅವ್ರಿಗೆ ನೇರವಾಗಿ ಪತ್ರ ಬರೀತಾ ಇದ್ರು. ಸೊ ಈ ಅರ್ಥದಲ್ಲಿ ಅವ್ರು ಬ್ರಿಟಿಷರನ್ನ ಟೀಕೆ ಮಾಡುವಾಗ್ಲೂ ಕೂಡ ನೀವು ನೈತಿಕತೆ ಇಲ್ಲ ನಿಮಗೆ. ಯಾಕೆ ಅಂತಂದ್ರೆ ನೀವು ಭಾರತದಲ್ಲಿ ಬರೀ ಮೇಲ್ಜಾತಿಗಳಿಗೆ, ಉದಾಹರಣೆ ಅವ್ರು ಎಜುಕೇಶನ್ ಬಗ್ಗೆ ಮಾತಾಡೋರು, ನೀವು ಎಜುಕೇಶನ್ ತಂದಿರಿ, ಆದ್ರೆ ನೀವು ಸರ್ವೆ ಮಾಡಿದ್ದೀರಾ? ಅದ್ರಲ್ಲಿ ಎಷ್ಟು ಜನ ಬರೀ ದಲಿತರು ಎಷ್ಟು ಓದ್ತಿದಾರೆ ಅಂತ ನೋಡಿದ್ದೀರಾ? ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನ್ ದಮನಕ್ಕೊಳಗಾದ ಸಮುದಾಯಗಳು ಎಷ್ಟು ಜನಕ್ಕೆ ನೀವು ಎಜುಕೇಶನ್ ಕೊಟ್ಟಿರ ಅಂತ ನೋಡಿದ್ದೀರಾ? ನೀವು ನೋಡಿಲ್ಲ. ಯಾಕಂದ್ರೆ ನೀವೆಲ್ಲರೂ ಹೆಚ್ಚು ಕಡಿಮೆ ನೀವು ಕೊಡೋ ಎಜುಕೇಶನ್ ಅಲ್ಲಿ ಮೇಲ್ಜಾತಿಗಳೇ ಎಜುಕೇಶನ್ ಪಡಿತಿದ್ದಾರೆ. ಅದು ಅನೈತಿಕತೆ ನಿಮ್ಗೆ ಕೊಡ್ತಿರೋ ಎಜುಕೇಶನ್ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಗಾಂಧಿಯನ್ ಟೀಕೆ ಮಾಡುವಾಗ ನೈತಿಕತೆ ಅಂತ ಇರ್ತಾರೆ. ರಾಜಕೀಯದಲ್ಲಿ ಅವರು ಹೇಳ್ತಾರೆ, ಅದ ಯಾವ ಅರ್ಥದಲ್ಲಿ ನನಗೂ ಅದಿನ್ನೂ ಬರೀ ಪಾಸಿಂಗ್ ರೆಫರೆನ್ಸ್ ಸಿಕ್ತು. ಅದೇನಂತಂದ್ರೆ, ರಾಜಕೀಯದಲ್ಲಿ ವ್ಯಾಪಾರಿ ಗುಣ ಇರಲಿಲ್ಲ, ರಾಜಕೀಯದಲ್ಲಿ ವ್ಯವಹಾರವನ್ನು ತಂದವರು ಗಾಂಧಿ, ಹಂಗಾಗಿ ಅವ್ರ ನೈತಿಕವಾಗಿ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಸೊ ಅದನ್ನ ಸ್ವಲ್ಪ ಚೆಕ್ ಮಾಡ್ಬೇಕು, ಅದು ಯಾವ ಸೆನ್ಸ್ ಅಲ್ಲಿ ಹೇಳಿದಾರೆ ಅಂತ. ಸೊ ಈ ಅರ್ಥದಲ್ಲಿ ಅವ್ರ ನೈತಿಕತೆ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ಪೊಲಿಟಿಷಿಯನ್ ಅಂದ್ರೆ ಅದು ಚೆಕ್ ಮಾಡೋದಿದೆಯಲ್ಲ, ಅವ್ರ ಧರ್ಮವನ್ನ ಮಾಡೋದು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಅವರ ನೈತಿಕತೆ ಹಿನ್ನೆಲೆಯಿಂದ ನೋಡಿದ್ರೆ, ಅವ್ರ ಇಡೀ ವಿಚಾರಗಳು ನಾನು ದೀರ್ಘವಾಗಿ ಪ್ರಜಾವಾಣಿಗೂ ಬರೆದಿದ್ದವ್ರು, ಯಾಕೋ ಲೈಕ್ ಪ್ರಕಟ ಮಾಡಲಿಲ್ಲ. ಸೊ ಅಂದ್ರೆ ನಾವು ಬಾಬಾ ಸಾಹೇಬ್ರನ್ನ ಅವ್ರ ವಿಚಾರಗಳ ಜೊತೆಗೆ ನಾವು ಇದ್ ಮಾಡ್ಬೇಕಾಗಿದೆ, ಜರ್ನಿ ಮಾಡ್ಬೇಕಾಗಿದೆ. ಇನ್ನ ಅವ್ರ ಬಯೋಡೇಟಾ ಸಾಕು, ಬಯೋಡೇಟಾ ಅವ್ರು ಅಲ್ಲಿ ಹುಟ್ಟಿದ್ರು ಇಲ್ಲಿ ಹುಟ್ಟಿದ್ರು, ಅವರು ಎಜುಕೇಶನ್ ಪಡೆದದ್ದು ಅದನ್ನ ನಾವು ಹೇಳ್ಕೊಂತ ಬಂದದ್ದಿಂದ ಸಾಕು. ಬಹುಶಃ ನಾವು ಅವರ ವಿಚಾರಗಳಿಗೆ ಶಿಫ್ಟ್ ಆಗ್ಬೇಕಾಗಿದೆ. ಬಹುಶಃ ನನಗೆ ಈ ಏನು ಭೀಮಮಾಲೆಯ ಸಂಗಾತಿಗಳು ಅವರ ಬಯೋಡೇಟಾದಿಂದ ವಿಚಾರಗಳಿಗೆ ಶಿಫ್ಟ್ ಆಗುವ ಒಂದು ಮಾದರಿಯಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತಿದ್ದೀನಿ. ಯಾಕೆಂತಂದ್ರೆ ಪ್ರತಿದಿನ ಅವ್ರದ್ದು ಒಂದು ಭಾಷಣ ಕೇಳಬೇಕು ಅಥವಾ ಭಾಷಣ ಓದ್ಬೇಕು ಅಂತ ನೀವೇನು ಪಾಲಿಸ್ತಿದ್ದೀರಿ, ಬಹುಶಃ ಇದು ಒಂದು ರೀತಿಯ ಒಂದು ಮಾಡೆಲ್. ಅಂದ್ರೆ ಕರ್ನಾಟಕದ ಬೇರೆ ಬೇರೆ, ಅಂದ್ರೆ ನೇಮ್ ಆಫ್ ದ ಅಂಬೇಡ್ಕರ್, ನಾನು ಹೇಳ್ದಲ್ಲ, ಅಂಬೇಡ್ಕರ್ ಹೆಸರಲ್ಲಿ ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ಇವುಗಳನ್ನ ನೋಡಿದ್ರೆ, ಬಟ್ ನೀವು ಅದಕ್ಕೆ ತುಂಬಾ ಒಂದು ಪರ್ಯಾಯವಾಗಿ ಕೊಡೋದಿಕ್ಕೆ ತುಂಬಾ ಶಕ್ತಿ ಇದೆ ಈ ತಂಡಕ್ಕೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇದೆ. ಈ ಅರ್ಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾವು ಬೇರೆ ಬೇರೆ ನೆಲೆಯಲ್ಲಿ ಒಯ್ಬೇಕಾಗಿದೆ. ಮತ್ತೆ ನಾನು ಹೇಳಿದ್ನಲ್ಲ, ಈಗ ಹೇಳಿದ ನಿಮ್ಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪುಸ್ತಕ ಪ್ರಿಂಟ್ ಮಾಡ್ತಿದೆ. ಕಳೆದ ಬಾರಿ 6th ಅಂದ್ರೆ ಅವರು 6 ವಾಲ್ಯೂಮ್ ಅನ್ನ, ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ವಾಲ್ಯೂಮ್ ಅನ್ನ ಸೇರಿಸಿ 6 ವಾಲ್ಯೂಮ್ ಅನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ತಗೊಂಡ್ ಬಂತು. ಆಮೇಲೆ ಈಚೆಗೆ ವಲೇರಿಯನ್ ರೋಡ್ರಿಗಸ್ ಅನ್ನೋರು ಅಂಬೇಡ್ಕರ್ಸ್ ಪೊಲಿಟಿಕಲ್ ಫಿಲಾಸಫಿ ಅಂತ ಒಂದು ಪುಸ್ತಕ ತಂದಿದ್ದಾರೆ. ಸೊ ನಿಮ್ಗೆ ಜಗತ್ತಿನ ಬೇರೆ ಬೇರೆ ಚಿಂತಕರ ಜೊತೆ ಅಂಬೇಡ್ಕರ್ ಹೋಲಿಕೆ ಮಾಡ್ತಿದ್ದಾರೆ. ಮಾರ್ಕ್ಸ್ ಜೊತೆ, ನೀತ್ಸೆ ಜೊತೆ, ಟೆರಿಡಾ ಜೊತೆ, ಜಗತ್ತಿನಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಸ್ಕಾಲರ್ಸ್ ಅಂದಿದ್ದಾರೆ ಅವ್ರ ಜೊತೆ ಹೋಲಿಕೆ ಮಾಡ್ತಾ ಅನೇಕ ಅಧ್ಯಯನಗಳು, ಹೊಸ ಹೊಸ ಚರ್ಚೆಗಳು ಬರ್ತಿದೆ. ಸೊ ಸಿಮಿಲ್ಟೇನಿಯಸ್ ಆಗಿ ಅಂದ್ರೆ ಅದೇ ಸಂದರ್ಭದಲ್ಲಿ ಒಂದು ಕಲ್ಚರಲ್ ಮೂವ್ಮೆಂಟ್ ನ ಭಾಗವಾಗಿ ಭೀಮಮಾಲೆಯನ್ನ ಏನ್ ಶುರು ಮಾಡಿದಿರಿ. ಸೊ ಇದು ನನ್ನ ಪ್ರಕಾರ ತುಂಬಾ ಅಂದ್ರೆ ಒಂದು ಅಂಬೇಡ್ಕರ್ ಹೆಸರಲ್ಲಿ ನಡೀತಾ ಇರುವಂತ ಬೇರೆ ಬೇರೆ ನೆಲೆಗಳನ್ನ ನೋಡ್ಕೊಂಡ್ರೆ ಇದಕ್ಕೊಂದು ಬೇರೆದೇ ಆದ ದಾರಿ ಅಂತ ನನ್ಗೆ ಅನಿಸ್ತಾ ಇದೆ. ಆ ಕಾರಣಕ್ಕೆ ಇದಕ್ಕಿನ್ನೂ ಹೆಚ್ಚು ಯುವ ಜನರು, ಸಾಧ್ಯ ಆದ್ರೆ ಹೆಣ್ಮಕ್ಳು ಇದಕ್ಕೆ ಸೇರ್ಲಿ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರ ಕನಸಲ್ಲಿ ಆ ಹೆಣ್ಮಕ್ಳ ಬಗ್ಗೆ ಅವರು ತುಂಬಾ ಮಾತಾಡಿದ್ದಾರೆ. ಇವತ್ತೇನು ಹೆಣ್ಮಕ್ಳು ನೀವೇನು ಆಸ್ತಿ ತಗೋತಿದ್ರಲ್ಲ, ನಿಮ್ಮ ಅಪ್ಪನ ಸಂಪತ್ತಲ್ಲಿ ನೀವೇನು ಕ್ಲೈಮ್ ಮಾಡ್ತಿದ್ರಲ್ಲ ನಿಮ್ಮ ಆಸ್ತಿನ, ಅದ್ರ ಕಾನ್ಸೆಪ್ಟ್ ತಂದರೆ ಅಂಬೇಡ್ಕರ್. ಹೆಣ್ಣು ಮಕ್ಕಳು ಎಕನಾಮಿಕಲಿ ಸ್ಟ್ರಾಂಗ್ ಆದ್ರೆ ಅವಾಗ ಅವ್ರಿಗೆ ಅವರು ಈ ಗಂಡಿನ ಅಧಿಕಾರ ಮತ್ತು ಗಂಡಿನ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದು. ಸೊ ಆ ಕಾರಣಕ್ಕೆ ಆರ್ಥಿಕವಾಗಿ, ಉದಾಹರಣೆ ಅವ್ರು ನೋಡ್ರಿ, ಜಗತ್ತನ್ನ ಅಳಿಯೋದಕ್ಕೆ ಎಲ್ಲರೂ ಬೇರೆ ಬೇರೆ ಮಾನದಂಡ ಕೊಟ್ರು. ಉದಾಹರಣೆ ಕಾರ್ಲ್ ಮಾರ್ಕ್ಸ್ ಸಂಪತ್ತಿನ ವ್ಯಾಖ್ಯಾನ ಕೊಟ್ರು. ಅಂದ್ರೆ ಸಂಪತ್ತಿನ ಅಸಮಾನತೆಯೇ ಅನ್ನ ಆಧರಿಸಿ ನಾವು ಒಂದು ದೇಶವನ್ನ ಅಳಿಬೇಕು ಅಂತ. ಆದ್ರೆ ನನ್ನ ಪ್ರಕಾರ
ಮಹಿಳಾವಾದವನ್ನ ಹೇಳುವಂತ ದೊಡ್ಡ ದೊಡ್ಡ ಸಿಮೋನ್ ದಿಬೋ ಇಂದ ಹಿಡ್ಕೊಂಡು ಬ್ರೆಟ್ಟಿ ಫ್ರೀಡನ್ ಇಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಪಡೆನೇ ಇದೆ. ಆದ್ರೆ ಅವ್ರು ಯಾರಿಗೂ ಒಳಿದೇ ಇರುವಂತ ಒಂದು ಐಡಿಯಾ ಅಂಬೇಡ್ಕರ್ ಅವ್ರಿಗೆ ಒಳೆದಿದೆ. ಏನಂತಂದ್ರೆ ಅಂಬೇಡ್ಕರ್ ಒಂದು ದೇಶವನ್ನ ಅಭಿವೃದ್ಧಿಯನ್ನ ಅಳಿಬೇಕು ಅಂತಂದ್ರೆ ಆ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾಲು ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡೆವಲಪ್ ಆಗಿದೆಯೋ ಇಲ್ಲ ಅಂತ ನಾವು ಅಳಿಬೇಕು ಅಂತ. ಒಂದ್ ದೇಶ, ಒಂದು ಊರು ಅಭಿವೃದ್ಧಿ ಆಗತ್ತಂದ್ರೆ ಆ ಊರಲ್ಲಿ ಆ ಹೆಣ್ಮಕ್ಳು ಎಷ್ಟು ದುಡಿಮೆ ಇದೆ, ಅದರಲ್ಲಿ ಬರೀ ಗಂಡಸರ ದುಡಿಮೆ ಇದ್ರೆ ಅದು ಅಭಿವೃದ್ಧಿ ಆಗಿಲ್ಲ. ಬರೀ ಗಂಡಸರ ಪಾಲು ಇದ್ರೆ ಅದು ಅಭಿವೃದ್ಧಿ ಆಗಿಲ್ಲ ಅಂತ ಅರ್ಥ. ಅದರಲ್ಲಿ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳ ದುಡಿಮೆಯ ಪಾಲು ಸೇರಿದ್ರೆ ಅದು ನಿಜವಾಗ್ಲೂ ಅಭಿವೃದ್ಧಿ ಅಂತ. ಅಂದ್ರೆ ಒಂದು ದೇಶದ ಅಭಿವೃದ್ಧಿಯನ್ನ ಅಳಿಯೋದಿಕ್ಕೆ ಮಹಿಳೆಯರ ಅಭಿವೃದ್ಧಿಯ ಮಾನದಂಡವನ್ನು ಕೊಟ್ಟವರು ನನಗೆ ಗೊತ್ತಿರೋ ಹಂಗೆ ಜಗತ್ತಲ್ಲಿ ಅಂಬೇಡ್ಕರ್ ಒಬ್ರೆ. ಸೊ ಈ ಅರ್ಥದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ಮೂವ್ಮೆಂಟ್ ನ ಭಾಗವಾಗಿ ಏನು ಈ ಕಾರ್ಯಕ್ರಮ ಮಾಡ್ತಿದ್ರಿ, ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತೆ ನಿಮ್ಮನ್ನೆಲ್ಲರನ್ನು ಜೋಡಿಸಿ ಇದೊಂದು ಮೂವ್ಮೆಂಟ್ ಆಗಿ ಇದ್ ಮಾಡ್ತಾ ಇರುವಂತ ಬೇರಿ ಸರ್ ಅವ್ರು ಇರ್ಬೋದು, ಶರಣಪ್ಪ ಬೆಲ್ಲಟ್ಟಿಗೆ ಇರ್ಬೋದು, ನೀವೆಲ್ಲರೂ ಅಂದ್ರೆ ನಾನು ಯಾರೋ ಒಬ್ಬರ ಹೆಸರು ತಗೊಳ್ತಿಲ್ಲ, ಬಟ್ ಇದೊಂದು ಅಂದ್ರೆ ಒಂದು ಸಂಘಟನೆ ತರ ನೀವೆಲ್ಲರೂ ಸೇರ್ಕೊಂಡು, ಯಾಕಂದ್ರೆ ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಇಲ್ಲದೆ ಹೋದ್ರೆ ಈ ತರದ್ ಸಾಧ್ಯ ಆಗಲ್ಲ. ನಿಮ್ಮೆಲ್ಲರ ನಡುವೆ ನಿಮ್ ಮುಖಗಳು ನೋಡ್ತಿದ್ರೆ ನಿಮ್ಮೆಲ್ಲರ ನಡುವೆ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಇದೆ. ಅದು ಈ ಭೀಮಮಾಲೆಯನ್ನ ದೃಢಗೊಳಿಸಿದೆ ಅಂತ ನನ್ಗನ್ಸುತ್ತೆ. ಇದು ಇನ್ನೂ ಬೇರೆ ಬೇರೆ ನೆಲೆಯಲ್ಲಿ, ನಾನು ಹೇಳಿದಲ್ಲಿ ವಿದ್ಯಾರ್ಥಿಗಳ ನೆಲೆಯಲ್ಲಿ ಮಹಿಳೆಯರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ಮಾಡ್ಕೊಳ್ಳಿ. ಸೊ ಇದನ್ನ ವೈಚಾರಿಕವಾಗಿ ಇನ್ನೊಂದಷ್ಟು ಗಟ್ಟಿಗೊಳಿಸೋದಕ್ಕೆ ಏನಾದ್ರೂ ಮಾಡಿದ್ರೆ ಬಹುಶಃ ಇದು ಕರ್ನಾಟಕಕ್ಕೆ ನೀವು ಕೊಡ್ತಾ ಇರೋ ಒಂದು ಹೊಸ ಮಾದರಿ. ಅಂಬೇಡ್ಕರ್ನ ಈಗೂ ಅಂಬೇಡ್ಕರ್ ಜೊತೆ ನಾವು ಇದು ಒಂಥರ ನನ್ನ ಪ್ರಕಾರ ಇದು ಅಂಬೇಡ್ಕರ್ ಜೊತೆಗೆ ಪಯಣ. ಇದು ನಾವು ಅಂಬೇಡ್ಕರ್ ಚಿಂತನೆ ಜೊತೆ ಅಂಬೇಡ್ಕರ್ ಜೊತೆ ಪಯಣಿಸೋದಕ್ಕೆ ನಾವು ಕಂಡುಕೊಂಡಿರೋ ಒಂದು ಮಾರ್ಗ ಅಂತ ನೀವು ಭಾವಿಸೋದಾದ್ರೆ, ಸೊ ವಾಕ್ ವಿತ್ ಅಂಬೇಡ್ಕರ್, ಅಂಬೇಡ್ಕರ್ ಜೊತೆಗೆ ಒಂದು ಪಯಣ. ಈ ಪಯಣ ಕರ್ನಾಟಕದ ಎಲ್ಲಾ ಕಡೆ, ಎಲ್ಲಾ ಭಾಗದಲ್ಲೂ ಮತ್ತೆ ಬೇರೆ ಬೇರೆ, ಬಹುಶಃ ನಂಗೆ ಬೇರೆ ಸ್ಟೇಟ್ಗಳಲ್ಲಿ ಈ ತರದ್ ಗೊತ್ತಿಲ್ಲ, ಸ್ವಲ್ಪ ಚೆಕ್ ಮಾಡಬೇಕು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದೆಯಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಈ ತರದ ಒಂದು ಚರ್ಚೆ ಸಂವಾದಗಳು ನಿಮ್ಮ ಈ ಮೂಲಕ ಈ ನೆಪದಲ್ಲಿ ಆಗ್ಲಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಪದಲ್ಲಿ ಈ ತರದೊಂದು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನ ಇನ್ನೊಂದು ತಲೆಮಾರಿಗೆ ದಾಟಿಸುವ ನಿಟ್ಟಿನಲ್ಲಿ ಈ ತರದ ಪ್ರಯೋಗ ಮಾಡ್ತಿರೋ ನಿಮ್ಮೆಲ್ರಿಗೂ ವಂದಿಸ್ತೇನೆ. ಮತ್ತು ಭೀಮಮಾಲೆ ಹಾಕ್ದವ್ರ ಕುಟುಂಬದವರೆಲ್ಲ ಬಂದಿದ್ದೀರಿ, ಅವರು ಕೂಡ ಇದನ್ನ ಇನ್ಫ್ಲುಯೆನ್ಸ್ ಆಗ್ಬೇಕು. ನಿಮ್ಮ ಮಕ್ಕಳು ಅಂಬೇಡ್ಕರ್ ಬಗ್ಗೆ ಫ್ಯಾಷನ್ ತಗೋಬೇಕು. ನಿಮ್ಮ ಮಕ್ಕಳ ಎಜುಕೇಶನ್ಗೆ ಅಂಬೇಡ್ಕರ್ ಇನ್ಸ್ಪಿರೇಷನ್ ಆಗ್ಬೇಕು. ನೀವು ಅಂಬೇಡ್ಕರ್ನೇ ತೋರಿಸ್ಬೇಕು, ನೋಡ್ರಿ ಅಂಬೇಡ್ಕರ್ ಓದಿದಕ್ಕೆ ಈ ಲೆವೆಲ್ಗೆ ಹೋದ್ರು ಅಂತ. ಸೊ ಆ ಅರ್ಥದಲ್ಲಿ ಅಂಬೇಡ್ಕರ್ ನಮ್ಗೆ ಎಲ್ಲಾ ರೀತಿಯಿಂದ ಒಳಗೊಳ್ಬೇಕು, ಎಲ್ಲಾ ರೀತಿಯಿಂದ ಅವರು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಬೇಕು ಮತ್ತೆ ಅದ್ರ ಭಾಗವಾಗಬೇಕು ಅಂತ ಹೇಳ್ತಾ, ನಮ್ಮ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಇದ್ದಾರೆ ಸರ್, ನಾನು ಅವ್ರನ್ನ ಇದು ನೇರವಾಗಿ ಭೇಟಿ ಆಗಿಲ್ಲ. ಸೊ ಅವರು ಅವ್ರು ಒಂದೇ ಸಲ ಆಗಿದ್ವಾ ಅಥವಾ ಗೊತ್ತಿಲ್ಲ ನನಗೆ. 23 ನಾನು ಅಂಬೇಡ್ಕರ್ ಓದು ಅಂತ ಮಾಡಿದ್ದೆ. ಇದು ಕೂಡ ಇಡೀ ಇಂಡಿಯಾದಲ್ಲಿ ಈ ತರ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟು ಆಕ್ಚುಲಿ 140 ಗಂಟೆ ಆರ್ಕೈವ್. ನೀವು ಇದನ್ನೇನಾದ್ರೂ ಗೌರ್ಮೆಂಟ್ ಕೊಟ್ಟಿದ್ರೆ ಒಂದು 8-10 ಕೋಟಿ ಪ್ರಾಜೆಕ್ಟ್, ಇದು 8-10 ಕೋಟಿ ಪ್ರಾಜೆಕ್ಟ್ ಮಾಡೋರು ಇದನ್ನ. ಸೊ ನಾವು ಸಮಾನಾಸಕ್ತರನ್ನು ಒಳಗೊಂಡು ಮಾಡಿದ ಕಾರಣಕ್ಕೆ ಡೆಕ್ಕನ್ ಹೆರಾಲ್ಡ್ ನನ್ನ ಚೇಂಜ್ ಮೇಕರ್ ಅಂತ ಗುರುತಿಸ್ತು. ಅದೇ ಸಂದರ್ಭದಲ್ಲಿ ವೀರಣ್ಣ ಕೋಸ್ಗಿ ಅವ್ರನ್ನು ಕೂಡ ಚೇಂಜ್ ಮೇಕರ್ ಅಂತ ಗುರುತಿತ್ತು. ಸೊ ಅವ್ರನ್ನ ಇವತ್ತು ನಾನು ಭೇಟಿ ಮಾಡೋಕ್ ಸಾಧ್ಯ ಆಯ್ತು. ಹಾಗಾಗಿ ಇಷ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಸೊ ಇದು ನನ್ನ ಪ್ರಕಾರ ಇದೊಂದು ಇನ್ಸ್ಪಿರೇಷನ್ ಆಗಿರುವಂತಹ, ಅಂಬೇಡ್ಕರ್ ಜೊತೆಗೆ ನೀವು ವಾಕ್ ಮಾಡುವಂತ, ಅವ್ರ ಜೊತೆ ಮಾತುಕತೆ ಮಾಡುವಂತ, ಅವ್ರ ಜೊತೆ ಸಾಂಗತ್ಯ ಮಾಡುವಂತ, ಅವ್ರ ಜೊತೆ ಭ್ರಾತೃತ್ವ ಬೆಳೆಸುವಂತ ನೆಲೆ ಭೀಮಾ ಮಾಲೆಗೆ ಇರೋದ್ರಿಂದ ಇದನ್ನ ಇನ್ನಷ್ಟು ವೈಚಾರಿಕವಾಗಿ ಮತ್ತೆ ಪ್ರಬುದ್ಧಗೊಳಿಸೋಣ, ಮತ್ತೆ ಇದನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ ಅಂತ ಹೇಳ್ತಾ ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಒಂದ್ಸಿ ಜೈ ಭೀಮ್ ನಮನಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೆ ಸುದೀರ್ಘವಾಗಿ